ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತೇವೆ. ಪ್ರಿಯರೇ, ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಇದನ್ನು ಕಾರ್ಯಕ್ರಮದಲ್ಲಿ ನೋಡುವ ನಾವು ಎಚ್ಚರಿಗೊಳ್ತಿದ್ದೇವೆ ಎಂಬುದಾಗಿ ನೆನೆಸ್ಕೊಳ್ತೇನೆ. ಇದು ಕಾರ್ಯಕ್ರಮ ಮಾಡುವಂಥ ಉದ್ದೇಶನೇ ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಉದ್ದೇಶ. ಕ್ರಿಸ್ತನ ಬರೋಣ ಸತ್ಯವೇದದಲ್ಲಿ ಏನೆಲ್ಲ ಲಕ್ಷಣ ಇದೆ, ಅದರ ಅಂತ್ಯಕಾಲದ ಅಂತ್ಯದ ಪರಿಸ್ಥಿತಿ ಹೇಗಿರ್ತದೆ ಎಂಬುದಾಗಿ ಅದನ್ನು ತಿಳಿಯಪಡಿಸುವುದರ ಮೂಲಕವಾಗಿ ನಾವು ಕ್ರಿಸ್ತನಿಗಾಗಿ ಒಂದು ವೈರಾಗ್ಯವಾಗಿ ಜೀವಿಸಿ ಆತನ ಬರೋಣಕ್ಕೆ ಸಿದ್ಧರಾಗುವಂಥ ಒಂದು ಸಣ್ಣ ಪ್ರೋಗ್ರಾಮ್ ಮೂಲಕವಾಗಿ ನಾವು ನಿಮ್ಮನ್ನು ಎಚ್ಚರಿಸಲಿಕ್ಕೆ ನಾವು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ನೆನೆಸ್ಕೊಳ್ತೇನೆ, ನೀವು ಅನೇಕರಿಂದ ಆಶೀರ್ವಾದ ಹೊಂದಿದ್ದೀರಾ, ಒಂದು ವೈರಾಗ್ಯವಾದ ಜೀವಿತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರ, ತೀರ್ಮಾನ ಮಾಡಿದಿರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಯಾಕಂದರೆ ಕ್ರಿಸ್ತನ ಬರೋಣ ಅತಿ ಶೀಘ್ರವಾಗಿದೆ. ಎಲ್ಲ ವಾಕ್ಯಗಳು ಕ್ರಿಸ್ತನ ಹೇಳಿದಂಥ ಅನೇಕ ಸೂಚನೆಗಳು ನೆರವೇರುವಂಥ ಕಾಲದಲ್ಲಿ ನಾವು ಇದ್ದೇವೆ. ಕರ್ತನ ಬರೋಣದ ಹತ್ತಿರದಲ್ಲಿ ನಾವಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಆಶೀರ್ವಾದ ಹೊಂದುತ್ತಿದ್ದೀರಾ. ಮತ್ತೊಂದು ಮಾತ್ರವಲ್ಲ, ಕಳೆದ ಸಂಚಿಕೆಗಳನ್ನು ನಾನು ಹೇಳ್ತಾ ಬಂದ ಹಾಗೆ ಅನೇಕರು ನೀವು ಕರೆದು ಬಂದು ಇದನ್ನು ಕುರಿತಾಗಿ ಪರಿಚಯಿಸಿ ಅನೇಕರು ಇದರಲ್ಲಿ ನೋಡುವಂತೆ, ಅವರನ್ನು ಆತ್ಮಿಕವಾಗಿ ಬಲಪಡಿಸುವಂತೆ ನೀವು ಉತ್ತೇಜನ ಮಾಡ್ತೀರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಚಯಿಸಿದ್ದೀರಿ ಎಂಬುದಾಗಿ ನಾವು ನೆನೆಸ್ಕೊಂಡು ನಾವು ಸಂತೋಷ ಪಡ್ತೇವೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಅಂತ್ಯಕಾಲದ ಕುರಿತಾಗಿ ಚರ್ಚಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ನಮ್ಮ ಚಿರಪರಿಚಿತರಾಗಿರುವಂಥ ಪಾಸ್ಟರ್ ವಿಜೆ ಅಬ್ರಾಮ್ ಉಡುಪಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿ ಪರವಾಗಿ ನಾವು ಸ್ವಾಗತಿಸ್ತೇವೆ. ಪಾಸ್ಟರ್, ವೆಲ್ಕಮ್. ಪಾಸ್ಟರ್, ಅನೇಕ ಸಂಚಿಕೆಯಲ್ಲಿ ನೀವು ಬಂದಿದ್ದೀರಾ. ಈ ಅಂತ್ಯಕಾಲದ ಕುರಿತಾಗಿ ನಮಗೆ ಬಹಳ ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ಕೊಡ್ತಾ ಇದ್ದೀರಾ. ನಮಗೆ ಸಂತೋಷವಾಗ್ತಾ ಇದೆ. ಅವರು ತಮ್ಮ ಅನಿಸಿಕೆಗಳು ನಮಗೆ ತಿಳಿಯಪಡಿಸುವಾಗ ನೀವು ಹೇಳುವಂಥ ವಾಕ್ಯಗಳು ಅವರಿಂದ ಆತ್ಮಿಕವಾದ ಒಂದು ಪ್ರಯೋಜನವಾಗ್ತದೆ ಎಂಬುದಾಗಿ ಹೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ. ಅಂತ್ಯಕಾಲ ಎಂದರೆ ಏನು, ಅಂತ್ಯಕಾಲದ ಕುರಿತಾಗಿ ನೀವು ಸವಿಸ್ತಾರವಾಗಿ ನಮ್ಮ ಮಧ್ಯದಲ್ಲಿ ನೀವು ಹಂಚಿಕೊಳ್ತಾ ಇದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಿರುಗಾ ಒಂದು ಆವರ್ತಿ ನಮ್ಮ ಮಧ್ಯದಲ್ಲಿ ಬರೋದು ನಮಗೆ ಸಂತೋಷ. ಆಸರೆ ಟಿವಿಯ ಪರವಾಗಿ ನಿಮ್ಮನ್ನು ನಾವು ಮತ್ತೊಂದು ಆವರ್ತಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಪಾಸ್ಟರ್, ಅನೇಕ ಸಂಚಿಕೆಗಳಲ್ಲಿ ನಮ್ಮನ್ನು ವೀಕ್ಷಕರನ್ನು ನೀವು ಉತ್ತೇಜನ ಪಡಿಸ್ತಾ ಇದ್ದೀರಾ. ವಾಕ್ಯದ ಮೂಲಕವಾಗಿ ನೀವು ಸವಿಸ್ತಾರವಾಗಿ ನೀವು ಹೇಳ್ತಿದ್ದೀರ. ವಾಕ್ಯ ಮಾತ್ರವಲ್ಲ, ನಿಜವಾದ ಆಗುವಂಥ ಘಟನೆಗಳನ್ನು ಕೂಡ ನೀವು ಅದನ್ನು ನೆನಪಿಗೆ ತಂದು ಅದನ್ನು ಮೆಲುಕು ಹಾಕಿ ನೀವು ಅದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದೀರಾ. ಅನೇಕರು ಇದನ್ನು ಆತ್ಮಿಕ ಪ್ರಯೋಜನ ಹೊಂದ್ತಾ ಇದ್ದಾರೆ. ಪಾಸ್ಟ್ರೆ, ಅಂತ್ಯಕಾಲದ ಕುರಿತಾಗಿ ನೀವು ಹೇಳಿದ್ದೀರ. ಅಂತ್ಯಕಾಲ ಅಂದರೆ ಯೇಸು ಕ್ರಿಸ್ತನ ಎತ್ತಲ್ಪಡುವಿಕೆ ನಂತರದಿಂದ ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗಿರುವಂಥ ಕಾಲವನ್ನು ಅಂತ್ಯಕಾಲ ಎಂಬುದಾಗಿ. ಈಗ ಆ ಕಾಲದ ಅಂತ್ಯದಲ್ಲಿದ್ದೇವೆ. ನೀವು ಕಳೆದ ಸಂಚಿಕೆಯಲ್ಲಿ ನಮಗೆ ವಿಸ್ತಾರವಾಗಿ ಹೇಳಿದ್ದೀರಾ. ಅನೇಕರು ಇದನ್ನು ಕೇಳಿದ್ದಾರೆ. ಕಳೆದ ಹಿಂದಿನ ಸಂಚಿಕೆಯಲ್ಲಿ ಅಥವಾ ಕೆಲವೊಂದು ಸಂಚಿಕೆಯಲ್ಲಿ ನೀವು ಇದರ ಬಗ್ಗೆ ಹೇಳ್ತಿದ್ದೀರಾ. ಅಂದರೆ ಯೇಸು ಕ್ರಿಸ್ತನ ತೋರಿಸಿದ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೀವು ಹೇಳುವಂತೆ ಕೆಲವೊಂದು ಲಕ್ಷಣಗಳು ಯೇಸು ಸ್ವಾಮಿ ಬರುವಂಥ ಆತನ ಶಿಷ್ಯರಿಗೆ ತನ್ನ ವಿಷಯವಾಗಿ ಹೇಳ್ತಾ ಇದ್ದಾನೆ. ಅದರಲ್ಲಿ ನೀವು ಹೇಳ್ತಾ ಇದ್ದೀರಾ, ಅಂದರೆ ಎಲ್ಲ ಜನಾಂಗಗಳನ್ನು ಏನು ಮಾಡ್ತಾರೆ, ನಿಮ್ಮನ್ನು ವಿರೋಧಿಸ್ತದೆ ಎಂಬುದಾಗಿ ಅಲ್ವಾ? ಇದರ ವಿಷಯವಾಗಿ ನೀವು ಕಳೆದ ಸಂಚಿಕೆ ಹೇಳಿದೆ. ಸೊ ಅದನ್ನು ಮುಂದುವರಿಸಿ ಯೇಸು ಸ್ವಾಮಿಯ ಬಗ್ಗೆ ಅಥವಾ ಕ್ರಿಸ್ತನ ಬರೋಣದ ಅಂತ್ಯಕಾಲದ ಬಗ್ಗೆ ನೀವು ಇನ್ನೂ ವಿಸ್ತಾರವಾಗಿ ಹೇಳುವುದಾದರೆ. ಅಂದರೆ ಮೊದಲನೇದಾಗಿ ಅಂತ್ಯಕಾಲದ ವಿಷಯದಲ್ಲಿ ಬರುವಾಗ ಒಂದೆರಡು ಮಾತುಗಳನ್ನು ಇಂಟ್ರೊಡಕ್ಷನ್ ಆಗಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನಂತ ಹೇಳಿದರೆ, ಈಗ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಕೂಡ ಬಹುತೇಕ ಜನರು ಏನೋ ಒಂದು ರೀತಿಯಲ್ಲಿ ಲೋಕಕ್ಕೆ ಅಂತ್ಯ ಆಗ್ತದೆ ಅಂತ ನೆನೆಸಿಕೊಂಡಿದ್ದಾರೆ. ಕೆಲವೊಬ್ಬರು ಹೇಳ್ತಾರೆ ಪ್ರಳಯ ಆಗ್ತದೆ ಎಂಬುದಾಗಿ. ಇದರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಮುಂದಿನ ದೇವರ ಚಿತ್ತ ಆದರೆ ಕೆಲವು ಸಂಚಿಕೆಗಳಲ್ಲಿ ಡೀಟೇಲ್ ಆಗಿ ಹೇಳಲಿಕ್ಕೆ ಕೂಡ ಇದ್ದೇವೆ, ಚರ್ಚೆ ಮಾಡಲಿಕ್ಕೆ ಕೂಡ ಇದ್ದೇವೆ. ಪ್ರಳಯ ಆಗ್ತದೆ, ಇನ್ನು ಕೆಲವೊಬ್ಬರು ಬೆಂಕಿಯ ಪ್ರಳಯ ಆಗ್ತದೆ, ಇನ್ನು ಕೆಲವೊಬ್ಬರು ಏನೋ ಒಂದು ದೊಡ್ಡ ಸಣ್ಣ ಇದು ಕಲ್ಲು ಬಂಡೆ ಬಂದು ಭೂಮಿಯ ತಾಗಿ ಇಡೀ ಭೂಮಿನೇ ನಾಶವಾಗಿ ಹೋಗ್ತದೆ. ಈ ರೀತಿ ಎಲ್ಲ ವಿವಿಧ ರೀತಿಯಲ್ಲಿ ಹೆದರಿ ಇರುವಂಥ ಒಂದು ಕಾಲ. ಆದರೆ ಇವೆಲ್ಲವನ್ನು ಆರಿಸಿಕೊಂಡಿದ್ದು ಬೈಬಲ್ನಿಂದನೇ. ಯೇಸು ಕ್ರಿಸ್ತನ ಮತ್ತು ಯೇಸು ಕ್ರಿಸ್ತನ ಶಿಷ್ಯರ ಮೂಲಕ ಬಂದಂಥ ಬೈಬಲಿನ ವಾಕ್ಯಗಳನ್ನು ಆರಿಸಿಕೊಂಡು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಂತ್ಯಕಾಲದ ಘಟನೆಯನ್ನು ಏನು ಲೋಕದ ಮಾಧ್ಯಮಗಳವರು ಚಿತ್ರಿಸ್ತಾ ಇದ್ದಾರೆ. ಅಲ್ಲಿ ಇದು ಯೇಸು ಕ್ರಿಸ್ತ ಹೇಳಿದ್ದು ಅಥವಾ ಬೈಬಲಲ್ಲಿ ಬರೆದಿದ್ದು ಎಂಬುದಾಗಿ ಮಾತ್ರ ಹೇಳದೆ
ಜನರ ಹೃದಯದಲ್ಲಿ ಭಯ ಹುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ, ರಕ್ಷಣೆ ಹೊಂದಿದವರಿಗೆ ಅಥವಾ ಹೊಸದಾಗಿ ಹುಟ್ಟಿದಂಥ ಒಂದು ಅನುಭವ ಪಡೆದುಕೊಂಡಿರುವಂಥವರಿಗೆ ಅಂತ್ಯಕಾಲ ಎನ್ನುವಂಥದ್ದು ಭಯಪಡತಕ್ಕಂಥ ಒಂದು ಕಾಲವಲ್ಲ. ಇದು ದೇವರ ನಿಯಂತ್ರಣದಲ್ಲಿ ಇರುವಂಥ ಕಾಲ. ಆದರೆ ಅಂತ್ಯಕಾಲದಲ್ಲಿ ಅನೇಕ ಕಾರ್ಯಗಳು ನಡೀತವೆ, ಇದುವರೆಗೆ ನಡೆಯದಿದ್ದಂಥ ಅನೇಕ ಕಾರ್ಯಗಳು ನಡೀತವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಮತ್ತು ಬೈಬಲಿನ ಇತರ ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಅಂತ್ಯಕಾಲದ ಲಕ್ಷಣಗಳು, ಸೂಚನೆಗಳು ಎಂಬುದಾಗಿ ಅದನ್ನು ಸತ್ಯವೇದ ಅಥವಾ ಬೈಬಲ್ ಗ್ರಂಥ ಅದನ್ನು ವಿವರಿಸ್ತಾ ಇದೆ. ನಾವು ಈ ವಿಷಯಗಳನ್ನು ಕಲಿತುಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಮಗೆ ಅಂತ್ಯಕಾಲದಲ್ಲಿ ನಡೆಯುವಂಥ ಆಪತ್ತುಗಳು, ಕೇಡುಗಳು, ಗಂಡಾಂತರಗಳು, ವಿಪತ್ತುಗಳು, ಲೋಕಕ್ಕೆ ಬಂದೊದಗುವಂಥ ಅಥವಾ ಲೋಕಕ್ಕೆ ಬಂದು ಅಪ್ಪಳಿಸುವಂಥ, ಲೋಕದ ಮೇಲೆ ಬಂದು ಎರಗುವಂಥ ದೇವರ ಶಿಕ್ಷೆಗಳಿಂದ ನಮಗೆ ಪಾರಾಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಯುದ್ಧಗಳ ಬಗ್ಗೆ, ಯುದ್ಧ ಬರುವ ಸುದ್ದಿಗಳ ಬಗ್ಗೆ, ಯುದ್ಧ ಆಗುವ ಹಾಗಿದೆ ಎಂಬ ಸುದ್ದಿಗಳ ಬಗ್ಗೆ, ಭೂಕಂಪಗಳು, ಬರಗಾಲಗಳು, ಅಂಟು ರೋಗಗಳು, ಜನಾಂಗಕ್ಕೆ ವಿರೋಧವಾಗಿ, ರಾಜ್ಯಕ್ಕೆ ವಿರೋಧವಾಗಿ ಯುದ್ಧ ಮಾಡುವಂಥ, ಎದ್ದೇಳುವಂಥ, ಒಂದು ಜನಾಂಗ ಇನ್ನೊಂದು ಜನಾಂಗವನ್ನು ವಿರೋಧಿಸುವಂಥ, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ವಿರೋಧವಾಗಿ ಯುದ್ಧ ಮಾಡುವಂಥ ಅಥವಾ ಪ್ರಪಂಚವ್ಯಾಪಿಯಾದಂಥ ಯುದ್ಧಗಳು ನಡೆಯುವಂಥ, ಬಹಳ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಜನರ ಹತ್ಯೆ, ಸಂಹಾರ ನಡೆಯುವಂಥ, ಇನ್ನು ಬರಗಾಲಗಳ ಮೂಲಕ, ಅಂಟುರೋಗಗಳ ಮೂಲಕ ಸಾಯುವಂಥ ಅನೇಕ ವಿಷಯಗಳ ಬಗ್ಗೆ ನಾವು ನೋಡಿದ್ದೇವೆ. ಇನ್ನು ಸುಳ್ಳು ಕ್ರಿಸ್ತರುಗಳು ಎದ್ದು ತಾನೇ ದೇವರು ಅಂತ ಹೇಳಿಕೊಂಡು ಜನರನ್ನು ವಂಚಿಸುವಂಥ, ತಾನೇ ಕ್ರಿಸ್ತನು ಅಂತ ಹೇಳಿಕೊಂಡು, ಹೀಗೆ ತಾನೇ ಕ್ರಿಸ್ತನು ಅಂತ ಹೇಳಿಕೊಂಡು ಜನರನ್ನು ವಂಚಿಸುವಂಥ ಅನೇಕ ಘಟನೆಗಳ ಬಗ್ಗೆ ನಾವು ವಿಚಾರ ಮಾಡಿದ್ದೇವೆ. ಹಾಗೆ ಕಳೆದ ಸಂಚಿಕೆಗಳಲ್ಲಿ ನೋಡುವಾಗ ನನ್ನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೇ ಮಾಡುವರು ಎಂಬಂಥ ವಿಷಯವನ್ನು ಕೂಡ ನೋಡಿದ್ದೇವೆ. ಅದರಲ್ಲಿ ಒಂದೆರಡು ಮಾತುಗಳು ನೋಡಿಕೊಂಡು ಇವತ್ತಿನ ಒಂದು ಹೊಸ ವಿಷಯಕ್ಕೆ ನಾವು ಹೋದರೆ ಒಳ್ಳೆಯದು ಅಂತ ನಾನು ನೆನೆಸಿಕೊಳ್ತಾ ಇದ್ದೇನೆ. ಈಗ ನೋಡಿ, ನನ್ನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಅಂತ ಹೇಳುವಾಗ ಪ್ರಪಂಚದಾದ್ಯಂತಿರುವ ಎಲ್ಲ ಜನಾಂಗಗಳವರು ಏನು ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಈ ಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತೊಂದು ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲ ಜನಾಂಗಗಳಿಂದ ಕರ್ತನನ್ನು ನಂಬುವಂಥವರ ಸಂಖ್ಯೆ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ ಎಂಬುದಾಗಿ. ಎಲ್ಲಿವರೆಗೆ ಈ ಸುವಾರ್ತೆ ಸಾರಲ್ಪಡುವುದಿಲ್ಲವೋ, ಎಲ್ಲಿವರೆಗೆ ಈ ಸುವಾರ್ತೆಯನ್ನು ಜನರು ನಂಬುವುದಿಲ್ಲವೋ ಅಲ್ಲಿವರೆಗೆ ಹಿಂಸೆ ಕೂಡ ಇರಲ್ಲ. ಯಾವಾಗ ಈ ಸುವಾರ್ತೆ ಜನಾಂಗಗಳಲ್ಲಿ ಸಾರಲಾಗ್ತದೆ, ಆಗ ಜನಾಂಗಗಳಿಂದ ಜನರು ಕರ್ತನ ಕಡೆಗೆ ಖಂಡಿತವಾಗಿ ಬರ್ತಾರೆ. ಈ ಸುವಾರ್ತೆ ಸಾರಲ್ಪಟ್ಟ ಕಡೆಗಳಲ್ಲೆಲ್ಲ ಜನರು ಕರ್ತನ ಕಡೆಗೆ ಬಂದದ್ದುಂಟು, ಬರುವುದು ಕೂಡ ಉಂಟು, ಇನ್ನು ಮುಂದೆ ಖಂಡಿತವಾಗಿ ಕೂಡ ಬರುವವರಾಗಿರ್ತಾರೆ. ಯಾಕಂತ ಹೇಳಿದರೆ ಈ ಸುವಾರ್ತೆ ಇದು ಯೇಸು ಕ್ರಿಸ್ತನ ಸುವಾರ್ತೆ ಅಥವಾ ದೇವರ ಸುವಾರ್ತೆ. ಜನರನ್ನು ತನ್ನ ಕಡೆಗೆ ನಡೆಸುವಂಥ ಕೆಲಸ ಮಾಡುವಂಥದ್ದು ಯೇಸು ಸ್ವಾಮಿನೇ. ಈಗ ನಾವು ಒಂದು ವೇಳೆ ಈ ಸುವಾರ್ತೆನ ಹೇಳಿದರೆ ನಾವು ಜಸ್ಟ್ ಪೋಸ್ಟ್ಮ್ಯಾನ್ ಇದ್ದ ಹಾಗೆ. ಅದರೊಳಗೆ ಬರೆದಂಥ ಸಂದೇಶಕ್ಕೂ ಪೋಸ್ಟ್ಮ್ಯಾನಿಗೂ ಯಾವ ಒಂದು ಸಂಬಂಧ ಇಲ್ಲ. ಆ ಪೋಸ್ಟ್ಮ್ಯಾನ್ ಈ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗಿ ತಲುಪಿಸ್ತಾ ಇದ್ದಾನೆ. ಆಗ ಆ ಸಂದೇಶ ಆ ವ್ಯಕ್ತಿಗೆ ಸಿಗುವಂಥದ್ದು ದೇವರಿಂದ. ಈ ಸುವಾರ್ತೆ ಎನ್ನುವಂಥದ್ದು ದೇವರ ಸುವಾರ್ತೆ. ಇಲ್ಲಿ ರಕ್ಷಣೆಗೆ ನಡೆಸುವಂಥದ್ದು, ಮನುಷ್ಯನ ಜೀವಿತವನ್ನು ಪರಿವರ್ತಿಸುವಂಥದ್ದು ಪೂರ್ತಿಯಾಗಿ ದೇವರ ಕೆಲಸ. ಆದರೆ ವಾಕ್ಯವನ್ನು ತಲುಪಿಸುವಂಥದ್ದು ಸುವಾರ್ತಿಗರ ಕೆಲಸ. ಈ ಸುವಾರ್ತಿಗರ ಜೀವಿತದಲ್ಲೂ ಒಂದು ಕಾಲದಲ್ಲಿ ಕಾರ್ಯ ಮಾಡಿ ಅವ್ರನ್ನ ಪರಿವರ್ತನೆ ಮಾಡಿತ್ತು ಎಂಬುದನ್ನು ಗಮನಿಸಬೇಕು. ಈಗ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ಜನರು ಕರ್ತನ ಕಡೆಗೆ ಬರ್ತಾ ಇದ್ದಾರೆ. ಈಗ ಜನರು ಕರ್ತನ ಕಡೆಗೆ ಬಂದ ಕೂಡಲೇ ಆ ಜನಾಂಗಗಳಲ್ಲಿ ಇರುವಂಥ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಜನಾಂಗಗಳವರ ಹೃದಯದಲ್ಲಿ ಸುವಾರ್ತೆ ವಿರೋಧವಾದ ಒಂದು ಬೀಜವನ್ನು ಕೂಡ ಬಿತ್ತುವಂಥವನಾಗಿರ್ತಾನೆ. ಹೀಗೆ ವಿರೋಧವನ್ನು ದೇವರ ಮಕ್ಕಳಿಗೆ, ಯೇಸು ಕ್ರಿಸ್ತನ ನಂಬಿದವರಿಗೆ ವಿರೋಧವಾಗಿ ಎಲ್ಲ ಜನಾಂಗಗಳ ಕಡೆಯಿಂದ ವಿರೋಧ ಬರ್ತದೆ. ಈ ಅಂತ್ಯಕಾಲದಲ್ಲಿರುವಾಗ ಎಲ್ಲ ಜನಾಂಗಗಳವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ವಿರೋಧಿಸ್ತಾರೆ ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ಕೊಂಡು ಮುಂದಿನ ವಿಷಯಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ಈಗ ನೋಡಿ, ನಮ್ಮ ದೇಶದಲ್ಲಿ ಕೂಡ ಹೆಚ್ಚು ಕಡಿಮೆ ಎಲ್ಲ ಸ್ಟೇಟ್ಗಳವರು ಮತಾಂತರ ವಿರೋಧಿ ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮತಾಂತರ ವಿರೋಧಿ ಕಾಯ್ದೆಯನ್ನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, ಯೇಸು ಕ್ರಿಸ್ತನನ್ನು ಜನರು ನಂಬಿ ಯೇಸು ಕ್ರಿಸ್ತನ ಕಡೆಗೆ ಬರುವಂಥದ್ದನ್ನು ಅಡ್ಡಿಪಡಿಸಬೇಕು. ಈಗ ನೋಡಿ, ಯೇಸು ಕ್ರಿಸ್ತನನ್ನು ನಂಬುವುದಕ್ಕೂ ಮತಾಂತರಕ್ಕೂ ಯಾವ ಸಂಬಂಧವಿಲ್ಲ. ಯಾಕಂತ ಹೇಳಿದರೆ, ಮತಾಂತರ ಅನ್ನುವಂಥದ್ದಕ್ಕೆ ಮನಸ್ಸಿಗೆ ಯಾವ ಪರಿವರ್ತನೆ ಆಗಿರೋದಿಲ್ಲ.
ಹೆಸರಿನ ಪೂರ್ತಿ ಈ ಜಾತಿಯಿಂದ ಆ ಜಾತಿಗೆ ಸೇರಿಕೊಂಡು ಇಲ್ಲಿದ್ದಂಥ ಹೆಸರನ್ನು ಬದಲಿ ಮಾಡಿ ಅಲ್ಲಿನ ಹೆಸರನ್ನು ಹಾಕಿಕೊಳ್ಳುವಂಥದ್ದು. ಇದಕ್ಕೂ ಯೇಸು ಕ್ರಿಸ್ತನ ಮಾರ್ಗಕ್ಕೂ ಯಾವ ಸಂಬಂಧವಿಲ್ಲ. ಆದರೆ ನಂಬಿದವರಿಗೆ ಅಡ್ಡಿಪಡಿಸಲಿಕ್ಕೆ ಕೆಲವು ಕಾಯ್ದೆಗಳನ್ನು ಮಾಡಲಾಗ್ತದೆ. ವಿರೋಧ ಪಡಿಸಲಿಕ್ಕೆ, ಅವರಿಗೆ ಹಿಂಸೆ ಕೊಡಲಿಕ್ಕೆ, ಉಪದ್ರವ ಕೊಡಲಿಕ್ಕೆ. ಇದು ಈಗಿನ ಒಂದು ಕಾಯ್ದೆ ಮಾತ್ರವಲ್ಲ, 2000 ವರ್ಷಗಳಿಂದ ಇಂಥ ಕಾಯ್ದೆಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜರುಗಳ ಮೂಲಕ ಆಗಾಗ ನಡೀತಾನೇ ಇತ್ತು. ಆದರೆ ಕರ್ತನ ಮಾರ್ಗ ಮಾತ್ರ ಇದು ಪ್ರಬಲವಾಗ್ತಾ, ಇದು ಹೆಚ್ಚಿ ಹಬ್ಬಿ ಹರಡಿ ಲಕ್ಷಾಂತರ ಕೋಟ್ಯಂತರ ಜನ ಕರ್ತನ ಕಡೆಗೆ ಬರ್ತಾನೆ ಇದ್ರು. ಎಷ್ಟು ಹಿಂಸೆ ಕೊಟ್ಟಷ್ಟು ಇದು ಬೆಳೀತದೆ. ಈಗ ನೋಡಿ, ಸದ್ಯದಲ್ಲಿ ರಷ್ಯಾದಲ್ಲಿ ಕೂಡ ಸುವಾರ್ತೆ, ರಷ್ಯಾ ಒಂದು ಹೆಸರಿಗೆ ಹೇಳಬೇಕು, ಹೆಸರಿನ ಪೂರ್ತಿ ಒಂದು ಕ್ರೈಸ್ತರ ದೇಶ. ಅಲ್ಲಿ ಕೂಡ ಇನ್ನು ಸುವಾರ್ತೆಯನ್ನು ಜನರಿಗೆ ಸಾರಬಾರದು, ಯಾವ ರೀತಿಯಲ್ಲೂ ಈ ಬೈಬಲ್ ಗ್ರಂಥದ ವಾಕ್ಯಗಳನ್ನು ಜನರಿಗೆ ಹೇಳಬಾರ್ದು ಅಂತ ಈಗಿನ ಒಂದು ಸರ್ಕಾರ ಕಾಯ್ದೆ ಮಾಡಿದೆ. ಇನ್ನು ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಇಂಥ ಕಾಯ್ದೆಗಳನ್ನು ನೋಡ್ತಾ ಇದ್ದೇವೆ. ಈ ಕಾಯ್ದೆಗಳನ್ನೆಲ್ಲ ನೋಡುವಾಗ ಯೇಸುಸ್ವಾಮಿ ಹೇಳಿದಂಥ ವಾಕ್ಯ ನಮಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತದೆ. ನನ್ನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು. ಜನರು ಹಾಗೆ ಮಾಡ್ತಾರೆ, ಈ ಜನರಿಂದನೇ ಅಲ್ವಾ ಅಧಿಕಾರಿಗಳು ಬರುವಂಥದ್ದು. ಅಧಿಕಾರಿಗಳು ಹಾಗೆ ಮಾಡ್ತಾರೆ, ಈ ಅಧಿಕಾರಿಗಳಿಂದನೇ ಅಲ್ವಾ ದೇಶದ ಮುಖ್ಯ ಆಡಳಿತಗಾರರು ಬರುವಂಥದ್ದು, ಅವರು ಹಾಗೆ ಮಾಡ್ತಾರೆ. ಅಂದರೆ ಇದನ್ನು ನೋಡುವಾಗ ಯೇಸುಸ್ವಾಮಿ ಹೇಳಿದಂಥ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತು ಅದೇ ನಮಗೆ ಲೂಕನು ಮತ್ತಾಯನು ಬರೆದ ಸುವಾರ್ತೆಯ 24ನೇ ಅಧ್ಯಾಯಕ್ಕೆ ಬಂದು ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ಪುನಃ ನಾವು ತೆಗೆದುಕೊಳ್ಳುವಾಗ ಇನ್ನೂ ಸ್ಪಷ್ಟವಾಗಿ ನಮಗೆ ಈ ಅಂತ್ಯಕಾಲದ ಘಟನೆಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನೋಡಿ, 24ನೇ ಅಧ್ಯಾಯ ಅದರ 10ನೇ ವಾಕ್ಯ 11ನೇ ವಾಕ್ಯವನ್ನು ನಾವು ಓದುವಂಥವರಾಗೋಣ. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು, ಆಯಿತು, ಓದೋಣ. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಇದ್ದು ಅನೇಕರನ್ನು ಮೋಸಗೊಳಿಸುವರು. ನೋಡ್ರಿ, ಇದರ ಪ್ರಾರಂಭ ಭಾಗದಲ್ಲಿ ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ನಂತರ ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ನಾವು 10ನೇ ವಾಕ್ಯವನ್ನು ನೋಡಿಕೊಂಡು 11ನೇ ವಾಕ್ಯಕ್ಕೆ ಬರುವಾಗ, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿದುಕೊಡುವರು. ಒಂದು ಯೇಸು ಕ್ರಿಸ್ತನ ಬರುವಿಕೆ ಕಾಲದಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ, ಅನೇಕರು ಹಿಂಜರಿದು ಕೂಡ ಹೋಗ್ತಾರೆ ಎಂಬುದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೇಗೆ? ನಂಬಿಕೆಯಿಂದ ಹಿಂಜರಿದು ಹೋಗ್ತಾರೆ. ವಿಪರೀತ ಹಿಂಸೆಯ ಒಂದು ಏನಂತ ಹೇಳ್ಬೋದು, ಆ ಹಿಂಸೆಯನ್ನು ತಾಳಲಿಕ್ಕೆ ಆಗದೆ ಕೆಲವೊಬ್ಬರು ಹಿಂಜರಿದು ಹೋಗುವಂಥವರು ಆಗಿರ್ತಾರೆ. ಈಗ ನೋಡಿ, ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದಂಥ ಯೂದ ಹಿಂಜರಿದು ಹೋಗ್ತಾನೆ. ಅವನಿಗೆ ಶಾರೀರಿಕ ಹಿಂಸೆ ಬಂದಿದ್ದರಿಂದ ಅವನು ಹಿಂಜರಿದು ಹೋಗಿರಲಿಲ್ಲ, ಅವನಿಗೆ ಹಣದ ಆಸೆ ಬಂದಿದ್ದರಿಂದ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಅವನು ಹಿಂಜರಿದು ಹೋಗ್ತಾನೆ. ಇನ್ನು ಚರಿತ್ರೆಯಾದ್ಯಂತ ನಾವು ನೋಡುವಾಗ ಹಿಂಸೆಯ ಒಂದು ಕಷ್ಟವನ್ನು ತಾಳಿಕೊಳ್ಳಿಕ್ಕೆ ಆಗದೆ ನಂಬಿಕೆಯಿಂದ ಬಿದ್ದು ಹೋದಂಥ, ಹಿಂಜರಿದು ಹೋದಂಥ ಲಕ್ಷಾಂತರ ಜನ ಇದ್ದಾರೆ. ಚರಿತ್ರೆಯಾದ್ಯಂತ ನಾವು ನೋಡುವಾಗ ಕ್ರಿಸ್ತನನ್ನು ಹಿಂಬಾಲಿಸಿದ್ರಿಂದ ಉಂಟಾದ ಹಿಂಸೆಯಿಂದ, ಆ ಹಿಂಸೆಯ ಒಂದು ಕಷ್ಟವನ್ನು ತಾಳ್ಕೊಳ್ಳಿಕ್ಕೆ ಆಗದೆ ಅನೇಕರು ಬಿದ್ದೋಗಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಬರುವಿಕೆ ಕಾಲವಾಗುವಾಗ ಏನಾಗ್ತದೆ ಅಂತ ಹೇಳಿದರೆ, ಇದು ಪ್ರಪಂಚವ್ಯಾಪಿಯಾಗಿ ಒಂದು ಹಿಂಜರಿಯುವಿಕೆಯ ಒಂದು ಅಥವಾ ನಂಬಿಕೆಯಿಂದ ಬಿದ್ದು ಹೋಗುವಂಥವರ ಒಂದು ದೊಡ್ಡ ಸಂಖ್ಯೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ನೋಡಿ, ನಮಗೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಂಬಿಕೆಯ ತ್ಯಾಗ ಅಥವಾ ವಿಶ್ವಾಸ ತ್ಯಾಗ ಉಂಟಾಗ್ತದೆ ಎಂಬುದಾಗಿ ಅಲ್ಲಿ 2 ಥೆಸಲೋನಿಕ ಪತ್ರಿಕೆಯಲ್ಲಿ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. 2 ಥೆಸಲೋನಿಕ ಅದರ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ, ಅಥವಾ ಇದು ಕನ್ನಡ ಭಾಷಾಂತರದ ಒಂದು ಅರ್ಥ ಅಷ್ಟು ಸರಿಯಾಗಿ ಇಲ್ಲ, ಅದನ್ನು ನೋಡ್ತೇವೆ, ಫಾಲಿಂಗ್ ಫ್ರಾಮ್ ಫೇತ್ ಅಂತ, ನಂಬಿಕೆಯಿಂದ ಬಿದ್ದು ಹೋಗುವರು ಎಂಬುದಾಗಿ. ಏನಾಗ್ತದೆ, ಯೇಸು ಕ್ರಿಸ್ತನ ಅದು ಆ 2ನೇ ಅಧ್ಯಾಯ ಯೇಸು ಕ್ರಿಸ್ತನ 2ನೇ ಬರುವಿಕೆಯ ಕಾಲದ ಕುರಿತಾಗಿ ಹೇಳುವಂಥ ಅಧ್ಯಾಯ. ಅಲ್ಲಿ ಯೇಸು ಕ್ರಿಸ್ತನ 2ನೇ ಬರುವಿಕೆ
ನಡೆಯತಕ್ಕಂಥ ಸಮಯ ಹತ್ತಿರ ಬಂದಿರುವಾಗ ಅಥವಾ ಆ ವರ್ಷಗಳು ಹತ್ತಿರ ಬಂದಿರುವಾಗ ಅನೇಕರು ನಂಬಿಕೆಯಿಂದ ಬಿದ್ದು ಹೋಗ್ತಾರೆ ಎಂಬುದಾಗಿ, ಅಥವಾ ಕ್ರಿಸ್ತನ ಒಂದು ಉಪದೇಶದಿಂದ ಬಿದ್ದು ಹೋಗ್ತಾರೆ ಎಂಬುದಾಗಿ ಇಲ್ಲಿ ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾವು ನೋಡಿದರೆ ಪಾಶೆ ಅನೇಕ ದೇವ ಸೇವಕರೆಂಬುದಾಗಿ ಹೇಳುವವರು ಸಹ ಎಷ್ಟೋ ಜನ ಬಿದ್ದು ಹೋಗ್ತಾ ಇದ್ದಾರೆ. ಅಂದರೆ ನೋಡಿ, ಹಣದ ಹಿಂದೆ ಹೋಗುವಂಥವ್ರನ್ನ ನೋಡ್ತೇವೆ. ಅದನ್ನು ನಾನು ಮುಂದಿನ ಆ ಭಾಗದಲ್ಲಿ ಹೇಳ್ತೇನೆ. ಹೆಣ್ಣಿಗೋಸ್ಕರ, ಮಣ್ಣಿಗೋಸ್ಕರ, ಹೊನ್ನಿಗೋಸ್ಕರ ಅಂತ, ಅಥವಾ ಏನಂತ ಹೇಳ್ಬೋದು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ನೋಡ್ರಿ, ಇಂಥ ವಿಷಯಗಳಲ್ಲಿ ಬಿದ್ದು ಹೋಗುವಂಥವ್ರು ಭಾಳ ಇದ್ದಾರೆ. ಇನ್ನು ನಮ್ಮ ವಿಷಯಕ್ಕೆ ಬರುವಾಗ ಹಿಂಸೆಯಿಂದನೇ ಬಿದ್ದು ಹೋಗೋರು ಭಾಳ ಜನ ಇದ್ದಾರೆ. ನೋಡಿ, ನಾನು ಈ ರೀತಿಯಾಗಿ ಪತ್ರಿಕೆಗಳಲ್ಲಿ ಓದಿದ್ದೆ ಕೆಲವು ವರ್ಷಗಳ ಹಿಂದೆ. ಕಜಕಸ್ತಾನ್ ಮುಂತಾದ ದೇಶಗಳಲ್ಲಿ ಬಹಳ ಜನ ಕ್ರೈಸ್ತರಿದ್ದಾರೆ. ಕಜಕಿಸ್ತಾನದಲ್ಲೆಲ್ಲ ಮುಂಚೆ ಒಂದು ಕಾಲದಲ್ಲಿ ಮೆಜಾರಿಟಿ ಜನ ಕ್ರೈಸ್ತರೆ. ನಂತರ ಇಸ್ಲಾಂ ಮಾರ್ಗ ಪ್ರಬಲವಾಗ್ತಾ ಬಂದು ಇಸ್ಲಾಂ ಮಾರ್ಗದ ಒಂದು ಆಧಿಪತ್ಯ ನಡೆದಂಥ ಕಾಲದಲ್ಲಿ ಭಾಳಷ್ಟು ಜನ ಮುಸ್ಲಿಂ ಧರ್ಮಕ್ಕೆ ಕೂಡ ಸೇರಿಕೊಂಡ್ರು. ಆದರೂ ಕೂಡ ಇವತ್ತು ದೊಡ್ಡ ಒಂದು ಸಂಖ್ಯೆಯಲ್ಲಿ ಕ್ರೈಸ್ತರಿದ್ದಾರೆ. ಈಗ ಅಲ್ಲಿನ ಅಂದರೆ ನಾನು ಪತ್ರಿಕೆಯಲ್ಲಿ ಓದಿದಂಥ ಸಮಯದಲ್ಲಿ ಬಹಳಷ್ಟು ಜನ ಕ್ರೈಸ್ತರು ಹೀಗೆ ವಿಚಾರ ಮಾಡಿದ್ದಾರಂತೆ, ನಾವು ಇನ್ನು ಮುಂದೆ ಕ್ರೈಸ್ತ ಧರ್ಮದಲ್ಲಿ ಯಾವ ಒಂದು ನಿರೀಕ್ಷೆ ನಮಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾವು ಇದನ್ನು ಬಿಟ್ಕೊಂಡು ನಮಗೆ ಒಂದು ಸುಖವಾಗಿ, ಸಮೃದ್ಧಿಯಾಗಿ, ಸಂತೋಷವಾಗಿ ಜೀವನ ಮಾಡಲಿಕ್ಕೆ ಆಗುವಂಥ ಒಂದು ಧರ್ಮವನ್ನು ಸೇರಬೇಕು ಅಂತ ಕೆಲವೊಬ್ಬರು ವಿಚಾರ ಮಾಡಿದ್ದಾರಂತೆ. ಯಾಕಂತ ಹೇಳಿದರೆ ಆಡಳಿತದಲ್ಲಿರುವಂಥವರು ಮುಸ್ಲಿಂ ಧರ್ಮದವರು, ಮತ್ತು ಈ ರೀತಿ ವಿಚಾರಗಳಿರುವಾಗ ಕ್ರೈಸ್ತ ಧರ್ಮದಲ್ಲಿ ಅವರ ವಿಚಾರ, ಧರ್ಮದ ವಿಚಾರ, ಕ್ರೈಸ್ತ ಧರ್ಮದಲ್ಲಿ ಯಾವ ಒಂದು ನಿರೀಕ್ಷೆ, ಒಂದು ಶುಭ ಭವಿಷ್ಯದ ಕುರಿತಾಗಿ ಒಂದು ಒಳ್ಳೆಯ ಒಂದು ಶುಭ ಉಂಟಾಗ್ತದೆ, ಒಂದು ಒಳ್ಳೆಯ ಭವಿಷ್ಯ ದೊರಕ್ತದೆ ಅಂತ ಕ್ರೈಸ್ತ ಧರ್ಮದಲ್ಲಿ ಯಾವ ಒಂದು ನಿರೀಕ್ಷೆ ನಮಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾವು ಮುಸ್ಲಿಂ ಧರ್ಮವನ್ನು, ಇಸ್ಲಾಂ ಧರ್ಮವನ್ನು ಸೇರೋಣ ಅಂತ ಕೆಲವೊಬ್ಬರು ವಿಚಾರ ಮಾಡಿದಾರಂತೆ. ಅಂದರೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಲೋಕದಲ್ಲಿ ಒಂದು ಸುಖವಾಗಿ ಸಮೃದ್ಧಿಯಾಗಿ ಜೀವನ ಮಾಡಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತದೆ ಎಂಬುದಾಗಿ ಅನೇಕರು ಬಯಸ್ತಾ ಇದ್ದಾರೆ. ಅಂದರೆ ನಿತ್ಯತ್ವದ ಒಂದು ಸಂತೋಷನವರು ಮರೆತು ಬಿಟ್ಟಿದ್ದಾರೆ. ನಿತ್ಯತ್ವದ ಸಂತೋಷ ಮರೆತು ಬಿಟ್ಟಿದ್ದಾರೆ ಎಂಬಂಥದ್ದಲ್ಲ, ನಿತ್ಯತ್ವದ ಕುರಿತಾಗಿ ಇನ್ನೂ ಅವರಿಗೆ ಒಂದು ಪರಿಕಲ್ಪನೆ ಕೂಡ ಬಂದಿಲ್ಲ ಎಂಬುದನ್ನು ತಿಳಿದುಕೊಳ್ಬೇಕು. ಈಗ ಕ್ರೈಸ್ತ ಎಂಬುದಾಗಿ ಹೆಸರು ಇದ್ದರೆ ಅವನು ಕ್ರೈಸ್ತನಾಗಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ರೋಮ ಪತ್ರಿಕೆ ಅದನ್ನೇ ಹೇಳ್ತದೆ, ಹೊರಗೆ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಒಳಗೆ ಯಹೂದ್ಯನಾಗಿರುವವನು ಯಹೂದ್ಯನು. ಅಥವಾ ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ಹೊರಗೆ ಕ್ರೈಸ್ತನಾಗಿರುವವನು ಕ್ರೈಸ್ತನಲ್ಲ. ಪೀಟರ್, ಜೇಮ್ಸ್, ಜಾನ್, ಇನ್ನು ಈ ಅಬ್ರಹಾಂ, ಐಸಕ್ ಏನಾದರೂ ಹೆಸರು ಇರ್ಬೋದು, ಅದು ಅವನು ಕ್ರೈಸ್ತನಾಗಲ್ಲ. ಒಳಗೆ ಕ್ರೈಸ್ತನಾಗಬೇಕು. ಹೇಗೆ ಒಳಗೆ ಕ್ರೈಸ್ತನಾಗ್ತಾನೆ ನೋಡಿ, ಯೇಸು ಸ್ವಾಮಿ ಆ ಥರ ನಿಕೋದೇಮ ಎಂಬಂಥ ಆ ಒಬ್ಬ ಇಸ್ರಾಯೇಲ್ ಪಂಡಿತ, ಅವನು ಇಸ್ರಾಯೇಲ್ನ ಸನ್ಹೆದ್ರಿನ್ ಸಂಘದ ಅಥವಾ ಹಿರಿಯ ಸಭೆಯ ಮೆಂಬರ್, ವಾಕ್ಯದಲ್ಲಿ ಆಳವಾದ ಪಾಂಡಿತ್ಯ ಇರುವಂಥ ವ್ಯಕ್ತಿ, ಜನರಿಂದ ಗೌರವಿಸಲ್ಪಡ್ತಾ ಇದ್ದಂಥ ವ್ಯಕ್ತಿ, ಬೋಧಕ, ಗುರು, ರಬ್ಬಿ ಅಂತೆಲ್ಲ ಅನಿಸಿಕೊಂಡಿದ್ದಂಥ ವ್ಯಕ್ತಿ. ಆ ವ್ಯಕ್ತಿ ಯೇಸು ಸ್ವಾಮಿ ಹತ್ರ ಬಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನು ಸೇರಲಾರಿ, ಕಾಣಲಾರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅವನಿಗೆ ಗೊತ್ತಾಗಲಿಲ್ಲ ಹೊಸದಾಗಿ ಹುಟ್ಟುವಂಥದ್ದು ಏನು. ಅವನಿಗೆ ಹೇಳ್ತಾನೆ, ಓ ಗುರುವೇ, ತಾಯಿ ಹೊಟ್ಟೆಯಲ್ಲಿ ಸೇರಿ ಮುದುಕನಾದಂಥ ನಾನು ಅಥವಾ ವೃದ್ಧಾಪ್ಯಕ್ಕೆ ಬಂದಿರುವಂಥ ನಾನು ಇನ್ನು ತಾಯಿ ಹೊಟ್ಟೆಯಲ್ಲಿ ಸೇರಿ ಹುಟ್ಲಿಕ್ಕೆ ಆಗ್ತದ ನನಗೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇಲ್ಲ, ನೀನು ಬೋಧಕನಾಗಿ ನಿನಗೆ ಗೊತ್ತಿಲ್ವೋ, ಇಸ್ರಾಯೇಲ್ ಜನರಿಗೆ ಬೋಧಕನಾಗಿರೋದು ನಿನಗೆ ಗೊತ್ತಿಲ್ಲವೋ? ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಆತ್ಮನಿಂದ ನೀನು ಒಂದು ಸಲ ದೇಹದಿಂದ ಹುಟ್ಟಿದ್ದಿ, ತಂದೆ ತಾಯಿಗಳ ಮೂಲಕ ಏನು ಮಾಡಿದ್ದಿ, ಈಗ ದೇಹದಿಂದ ಹುಟ್ಟಿದ್ದಿ, ಇನ್ನು ಪವಿತ್ರಾತ್ಮನ ಮೂಲಕ ಆತ್ಮದಲ್ಲಿ ನೀನು ಹುಟ್ಟಬೇಕು ಅಂತ. ನೋಡ್ರಿ, ಅನೇಕರಿಗೆ ಈ ಒಂದು ವಿಚಾರವೇ ಗೊತ್ತಿಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಮ್ಮದು ಬಹಳ ಹಳೆಯ ಕ್ರೈಸ್ತ ಕುಟುಂಬ, ಎಲ್ಲಿ ಹೆಸರಷ್ಟೇ, ಹೆಸರಿಗೆ ಅಷ್ಟೇ ಕ್ರೈಸ್ತರು ಬಿಟ್ಟರೆ, ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿ ನೀನು ಹೊಸದಾಗಿ ಹುಟ್ಟಿದ್ದಿ ಅಂತ ಕೇಳಿದರೆ ಅಂಥ ವಿಷಯ ಎಲ್ಲ ನಮಗೆ ಗೊತ್ತಿಲ್ಲ, ನಾವು ಹುಟ್ಟು ಕ್ರೈಸ್ತರು ಅಂತ ಹೇಳ್ತಾರೆ. ನಿರೀಕ್ಷೆ ಲೋಕದ ಪೂರ್ತಿಗೆ, ಹೆಸರು ಕ್ರೈಸ್ತ ಹೆಸರು, ಲೋಕದ ಪೂರ್ತಿಗೆ, ಲೋಕದ ಆಶೀರ್ವಾದಗಳಿಗಾಗಿ ಕ್ರೈಸ್ತನ ನಂಬಿಕೆ. ಮತ್ತು ಇದು ನಮ್ಮದು ಕ್ರೈಸ್ತ ಧರ್ಮ. ಎಲ್ಲ ಧರ್ಮಗಳ ಹಾಗೆ ಇದು ಒಂದು ಧರ್ಮ, ಎಲ್ಲ ಧರ್ಮವೂ ದೇವರದೇ, ಎಲ್ಲ ಧರ್ಮದ ಮೂಲಕ ದೇವರ ಬಳಿಗೆ, ಈ ರೀತಿಯೆಲ್ಲ ವಿಚಾರವನ್ನು ಅನೇಕರು ಮಾಡಿಕೊಂಡಿರುವಂಥದ್ದು ನೋಡ್ತೇವೆ. ದೇವರಿಗೆ ಧರ್ಮ ಅನ್ನುವಂಥದ್ದು ಇಲ್ಲ. ಮೊದಲನೇದಾಗಿ ದೇವರು
ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ನಂಬಿಕೆ ಇಟ್ಟು ಪಾಪ ಪರಿಹಾರ ಹೊಂದಿ ರಕ್ಷಣೆ ಹೊಂದಬೇಕು. ಅವನು ದೇವರ ಮಗನಾಗ್ತಾನೆ, ಅವನಿಗೆ ನಿತ್ಯ ಜೀವ ಸಿಗ್ತದೆ. ಅದು ದೇವರ ವಾಕ್ಯ ಹೇಳುವಂಥ ತಾತ್ಪರ್ಯ. ಈಗ ವಿಷಯಕ್ಕೆ ಬರುವಾಗ ಅನೇಕರು ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಒಂದು ಹಿಂಸೆಗಳ ಒಂದು ಬಾಧೆಯನ್ನು ತಾಳಲಿಕ್ಕೆ ಆಗದೆ, ಇನ್ನು ಅನೇಕರು ಈ ಲೋಕದಲ್ಲಿ ಸುಖ ಸಮೃದ್ಧಿಯಿಂದ ಜೀವಿಸಲಿಕ್ಕೆ ಅನುಕೂಲವಾಗುವಂಥ ಒಂದು ಸಂಘ, ಸಂಸ್ಥೆ, ಸಂಘಟನೆ, ಧರ್ಮ ಎಲ್ಲಿದೆ ಅಂತ ನೋಡಿಕೊಂಡು ಅದರಲ್ಲಿ ಹೋಗಿ ಜೀವನ ಮಾಡಿದರೆ ಸುಖವಾಗಿ ಜೀವನ ಮಾಡಬಹುದಲ್ಲ ಎಂಬಂಥ ಒಂದು ವಿಚಾರದ ಮೂಲಕವಾಗಿ ಕರ್ತನ ಮಾರ್ಗದಿಂದ ದೂರ ಹೋಗ್ತಾರೆ. ಈಗ ನಾವು ಯುರೋಪ್ ಖಂಡದ ಒಂದು ವಿಚಾರಕ್ಕೆ ಬರುವಾಗ, ಒಂದು ಕಾಲದಲ್ಲಿ ಕ್ರೈಸ್ತ ದೇಶಗಳು ಅಂತ ಕರೆಸಿಕೊಳ್ಳಲ್ಪಡುತ್ತಿದ್ದಂಥ ದೇಶಗಳು ಈಗ ಹೆಚ್ಚು ಕಡಿಮೆ ಬಹಳಷ್ಟು ಜನರು ಕೂಡ ಕ್ರೈಸ್ತರು ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸಿಲ್ಲ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿ, ಇಟಲಿ ದೇಶ, ಫ್ರಾನ್ಸ್ ದೇಶ, ಇನ್ನು ಜರ್ಮನಿ ದೇಶ, ಇನ್ನು ಅನೇಕ ದೇಶಗಳಲ್ಲಿ ಚರ್ಚ್ಗಳಿಗೆ ಹೋಗುವಂಥ ಸಂಖ್ಯೆ ಎಷ್ಟು? 100ಕ್ಕೆ 4, 100ಕ್ಕೆ 3, 100ಕ್ಕೆ 6. ಎಲ್ಲರೂ ಕ್ರೈಸ್ತರ ಹೆಸರಿಗೆ ಚರ್ಚನ್ನು ಜೀವಮಾನದಲ್ಲಿ ಕಂಡಿರದಂಥವರು ಇದ್ದಾರೆ. ಕ್ರಿಸ್ಮಸನ್ನು ಆಚರಣೆ ಮಾಡ್ತಾರೆ, ಯಾಕಂದರೆ ಆ ಕಾಲದಲ್ಲಿ ಕ್ರಿಸ್ಮಸ್ ರಜೆ ಇರ್ತದೆ. ಆವತ್ತು ದೊಡ್ಡ ಬಿಸ್ನೆಸ್, ವ್ಯಾಪಾರ ವಹಿವಾಟು ನಡೀತದೆ. ಅದಕ್ಕೆ ಹೆಸರಿಗೆ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಆದರೆ ಯೇಸುವನ್ನು ನಂಬಿಲ್ಲ, ದೇವರ ವಾಕ್ಯನೂ ನಂಬಿಲ್ಲ, ಚರ್ಚಿಗೆ ಹೋಗಲ್ಲ. ಮತ್ತು ಇನ್ನು ಬಹಳಷ್ಟು ಜನರಿಗೆ ಕೇಳಿದರೆ ಇವತ್ತು ನಮ್ಮ ದೇಶಗಳಿಗೆ ಟೂರಿಗೆ ಬರುವಂಥ ಎಷ್ಟೋ ಜನ ಇದ್ದಾರೆ. ಅವರಲ್ಲಿ ಬಹಳಷ್ಟು ಜನರಿಗೆ ಕೇಳಿದರೆ, ಹೌದು ನಮ್ಮ ಅಜ್ಜನ ಕಾಲದಲ್ಲಿ ಚರ್ಚಿಗೆಲ್ಲ ಹೋಗ್ತಾ ಇದ್ರು, ನಾವೆಲ್ಲ ಹೋಗೋದಿಲ್ಲ, ನಮಗೆಲ್ಲ ಬೇಡ ಅಂತ. ನೋಡ್ರಿ, ಅನೇಕರು ನಂಬಿಕೆಯನ್ನು ಕಳೆದುಕೊಂಡು ನಂಬಿಕೆಯಿಂದ ಬಿದ್ದು ಹೋಗ್ತಾ ಇರುವಂಥದ್ದನ್ನು ನೋಡ್ತೇವೆ. ಇನ್ನು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ದುರ್ಬೋಧನೆಗಳಿಗೆ ಹೋಗ್ತಾ ಇದ್ದಾರೆ. ಅದು ಕೂಡ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದೇ ಅಂತ ದೇವರ ವಾಕ್ಯ ಹೇಳ್ತದೆ. ದುರ್ಬೋಧನೆಗಳಿಗೆ ದೇವರ ವಾಕ್ಯವನ್ನು ಓದ್ತಾ ಬೋಧನೆ ಮಾಡ್ತಾ 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 ಕೊನೆಗೆ ಯೇಸು ಕ್ರಿಸ್ತ ದೇವರು ಅಲ್ಲ ಅಂತ ಹೇಳುವಂಥ ಬೋಧನೆಗಳಿಗೆ ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತ ರಕ್ಷಕ ಅಲ್ಲ ಎಂಬುದಾಗಿ ಹೇಳುವಂಥ ಬೋಧನೆಗಳಿಗೆ ಹೋಗ್ತಾ ಇದ್ದಾರೆ. ಮತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಜನರನ್ನು ಹಾಳು ಮಾಡುವಂಥ ತಪ್ಪಾದ ಬೋಧನೆಗಳನ್ನು ಮಾಡಿಕೊಂಡು ನಿಮಗೆ ಪಾಪ ಮಾಡಲಿಕ್ಕೆ ತೊಂದರೆ ಇಲ್ಲ, ದೇವರ ಕೃಪೆ ಅಪಾರವಾಗಿ ಇದೆ, ನೀವು ಮಾಡುವಂಥ ಪಾಪದಿಂದ ಏನು ನಿಮ್ಮನ್ನು ರಕ್ಷಣೆ ಕಳೆದು ಹೋಗುವುದಿಲ್ಲ. ನೋಡಿ, ಈ ರೀತಿಯಾಗಿ ದೇವರ ವಾಕ್ಯವನ್ನು ತಿರುಚಿ, ದೇವರ ಕೃಪೆಯನ್ನು ತಿರುಚಿ, ದೇವರ ರಕ್ಷಣೆ ಮಾರ್ಗವನ್ನು ತಿರುಚಿ ಹೇಳುವಂಥ ಬೋಧನೆ ಮಾಡುವಂಥವ್ರನ್ನ ಬಹಳಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ. ಕೃಪೆಯಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ಕೃಪೆಯಿಂದ ಬಿದ್ದು ಹೋಗಿರುವಂಥ ಬೋಧನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅನೇಕರು ಹಿಂಜರಿದು ಹೋಗ್ತಾರೆ. ಮತಭ್ರಷ್ಟತೆ ಅಂತ ಕನ್ನಡದಲ್ಲಿ ಭಾಷಾಂತರ ಮಾಡಿದರೂ ಕೂಡ ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ. ಅದು ಕರೆಕ್ಟ್ ಆದಂಥ ವರ್ಡ್. ನಂಬಿಕೆಯ ಭ್ರಷ್ಟತೆ ಅಥವಾ ನಂಬಿಕೆಯ ಒಂದು ಭ್ರಷ್ಟತೆ ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ಉಂಟಾಗ್ತದೆ. ಅನೇಕರು ಹಿಂಜರಿದು ಹೋಗ್ತಾರೆ. ಹಿಂಸೆ ಬರೋದಕ್ಕಿಂತ ಪೂರ್ವದಲ್ಲಿ ಅಥವಾ ಹಿಂಸೆ ವಿಪರೀತವಾಗಿ ಬರೋದು ನೋಡಿ, ಈಗಲೂ ನೋಡಿ, ಚೈನಾ ಮುಂತಾದ ದೇಶಗಳಲ್ಲಿ, ಅನೇಕ ದೇಶಗಳಲ್ಲಿ ತುಂಬ ಹಿಂಸೆ ಇದೆ. ಅಲ್ಲಿ ಇರುವಂಥವರು ಒಳ್ಳೆಯ ದೃಢವಾದ ನಂಬಿಕೆ ಉಳ್ಳಂಥವ್ರು, ಕರ್ತನಲ್ಲಿ ಇರುವಂಥವ್ರು. ಆದರೆ ಆ ಹಿಂಸೆ ಮಧ್ಯದಲ್ಲಿ ಸ್ವಲ್ಪ ಅರ್ಧ ನಂಬಿಕೆ, ಅಲ್ಪ ನಂಬಿಕೆ ಇದ್ದಂಥವ್ರಿಗೆ ಉಳಿಲಿಕ್ಕೆ ಆಗಲ್ಲ, ಅವರು ಬಿಟ್ಟು ಹೋಗ್ಬಿಡ್ತಾರೆ. ಈಗೇನು ಮಾಡ್ತಾರೆ ಅಲ್ಲಿ ವಾಕ್ಯದಲ್ಲಿ, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು. ಈಗ ಹಿಂಜರಿದು ಹೋಗುವಂಥದ್ದು ಮಾತ್ರವಲ್ಲ, ಹಿಂಜರಿದು ಹೋದವನಿಗೆ ಎಲ್ಲಿ ಸಭೆ ಇದೆ, ಎಲ್ಲಿ ದೇವರ ಮಕ್ಕಳು ಆರಾಧನೆಗೆ ಸೇರಿ ಬರ್ತಾರೆ, ಅವರ ಪಾಸ್ಟ್ರ್ ಯಾರು, ಅವರ ಲೀಡರ್ ಯಾರು ಗೊತ್ತಿರ್ತದೆ, ಅವ್ರು ಹಿಡ್ಕೊಡ್ತಾರೆ. ನೋಡಿ, ಯೂದ ಹಿಂಜರಿದು ಹೋಗ್ತಾನೆ. ಅವನಿಗೆ ಯೇಸು ಸ್ವಾಮಿ ಎಲ್ಲಿ ಪ್ರಾರ್ಥನೆಗೆ ಸೇರಿರ್ತಾರೆ, ಯೇಸು ಸ್ವಾಮಿ ಜೊತೆ ಶಿಷ್ಯರು ಎಲ್ಲಿದ್ದಾರೆ, ಕತ್ತಲೆ ಆದರೂ ಕೂಡ ಯೇಸು ಸ್ವಾಮಿ ಯಾರು ಅಂತ ಗುರುತಿಸಿಕೊಂಡು ಅವನಿಗೆ ಹಿಡಿದುಕೊಡ್ಲಿಕ್ಕೆ ಅನುಕೂಲ ಆಗಿತ್ತು. ಈ ಕೆಲಸವನ್ನು ಅನೇಕರು ಈ ಅಂತ್ಯಕಾಲದಲ್ಲಿ ಮಾಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಸಭೆಗಳಿಗೆ ಆರಾಧನೆಗೆ ಬಂದಿದ್ದರು, ಭಾಳ ದಿನ ಆರಾಧನೆಗೆ ಬಂದು ಖುಷಿಯಾಗಿ ಆರಾಧನೆ ಮಾಡ್ತಾ ಸಂತೋಷವಾಗಿದ್ದರು. ಯೇಸು ಸ್ವಾಮಿ ಹೇಳಿದ್ದಾರಲ್ವ, ಒಬ್ಬನು ಬೀಜ ಬಿತ್ತಲಿಕ್ಕೆ ಹೋದ, ಕೆಲವು ಬೀಜಗಳು ಮುಳ್ಳು ಕಂಟಿಗಳಲ್ಲಿ, ಕೆಲವು ಬೀಜಗಳು ದಾರಿ ಮಗಲಲ್ಲಿ ಬಿದ್ದು ಅದನ್ನು ಕೂಡಲೇ ಹಕ್ಕಿ ಬಂದು ತಿಂದುಬಿಡ್ತು. ಇನ್ನು ಕೆಲವೊಂದು ಬಂಡೆ ನೆಲದಲ್ಲಿ ಬಿತ್ತು, ಅಲ್ಲಿ ಮಣ್ಣು ಸ್ವಲ್ಪ ಇತ್ತು, ಆದರೆ ಸ್ವಲ್ಪ ತೇವ ಕೂಡ ಇತ್ತು, ಅದು ಮೊಳಕೆ ಹೊಡೆದು ಬಂತು, ಬಿಸಿಲು ಬಂದ ಕೂಡಲೇ ಬಾಡಿ ಹೋಯಿತು. ಇನ್ನು ಕೆಲವೊಂದು ಮುಳ್ಳು ಕಂಟಿಗಳಲ್ಲಿ ಬಿತ್ತು, ಅಲ್ಲಿ ಫಲ ಕೊಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮುಳ್ಳುಗಡಗಳು ಅದನ್ನು ಆವರಿಸಿಕೊಂಡು ಬಿಡ್ತು. ಇನ್ನು ಕೆಲವೊಂದು ಒಳ್ಳೆ ನೆಲದಲ್ಲಿ ಬಿದ್ದು 30%, 60%, 100%
ಬೆಳೆಯನ್ನು ಕೊಡ್ತು ಎಂಬುದಾಗಿ. ಈಗ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಕೆಲವೊಂದು ಬಂಡೆಯ ನೆಲದಲ್ಲಿ ಬಿದ್ದವು ಎಂಬುದಾಗಿ. ಅಂದರೆ ಬಂಡೆ ನೆಲದಲ್ಲಿ ಬಿದ್ದದ್ದು ಏನಾಗ್ತದೆ, ಸ್ವಲ್ಪ ಏನು ಅಲ್ಲಿ ನೀರಿನ ಒಂದು ತಂಪಿನ ಅಂಶ ಸಿಕ್ಕ ಕೂಡಲೇ ಏನಾಗ್ತದೆ, ಅದು ಮೊಳಕೆ ಹೊಡಿತದೆ, ಸ್ವಲ್ಪ ಮಣ್ಣಿರ್ತದೆ. ಬಿಸಿಲು ಬಂದಾಗ ಏನಾಗ್ತದೆ, ಅದಕ್ಕೆ ಬೇರು ಓಡಲಿಕ್ಕೆ ಆಗಲ್ಲ, ಬೇರು ಆಳದಲ್ಲಿ ಹೋಗಲಿಕ್ಕೆ ಆಗಲ್ಲ. ಆಳದಲ್ಲಿ ಬೇರು ಹೋದ್ರೆ ಏನಾಗ್ತದೆ, ಬಿಸಿಲು ಬಂದರೂ ಕೂಡ ಆಳದಲ್ಲಿ ಮಣ್ಣಿನ ಕೆಳಗೆ ಡೀಪಲ್ಲಿ ತಂಪಿರ್ತದೆ, ಅಲ್ಲಿಂದ ನೀರನ್ನು ಹೀರಿಕೊಂಡು ಆ ಗಿಡ ಏನಾಗ್ತದೆ ಬೆಳೆದು ಒಳ್ಳೆ ಫಲ ಕೊಡ್ತದೆ. ಈಗ ಬುಡದಲ್ಲಿ ಮೇಲೆ ಒಂದು ಸ್ವಲ್ಪ ಮಣ್ಣು ಉಂಟು, ಅಲ್ಲಿ ಮೊಳಕೆ ಹೊಡಿತಾದರೂ ಕೂಡ ಬೇರು ಹೋಗಲಿಕ್ಕೆ ಆಗದಿರೋದ್ರಿಂದ ಆ ಬಂಡೆ ಏನಾಗ್ತದೆ ಬೇಗ ಕಾದು ಏನಾಗ್ತದೆ ಆ ಗಿಡನ ಒಣಗಿಸಿ ಬಿಡ್ತದೆ. ಯೇಸ್ವಾಮಿ ಹೇಳಿದ್ದಾರೆ, ಯೇಸು ಕ್ರಿಸ್ತನ ನಿಮಿತ್ತ ಏನಾದರೂ ಹಿಂಸೆ ಉಪದ್ರವ ಕಷ್ಟ ಬಂದ ಕೂಡಲೇ ಇಂಥ ಜನರು ಏನಾಗ್ತಾರೆ ಬೇಗ ಬಿದ್ದು ಹೋಗ್ತಾರೆ. ಅದನ್ನೇ ನಂಬಿಕೆಯಿಂದ ಬಿದ್ದು ಹೋಗುವಂಥವರು ಎಂಬುದಾಗಿ. ಈ ಕಾಲದ ಬಹಳಷ್ಟು ಜನರು ಕ್ರಿಸ್ತನಲ್ಲಿ, ದೇವರ ವಾಕ್ಯ ಹೇಳ್ತದೆ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 6-7ನೇ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿಕೊಂಡು ನೀವು ಬೆಳೆಯಿರಿ ಎಂಬುದಾಗಿ. ಆದರೆ ಕ್ರಿಸ್ತನಲ್ಲಿ ಬೇರೂರದೆ ಇವರೇನಾಗಿರ್ತದೆ ಅಂತ ಹೇಳಿದರೆ ಜಸ್ಟ್ ಮೇಲ್ಮೈ ಮಟ್ಟಕ್ಕಷ್ಟೇ ಬೇರು ಹೋಗಿರ್ತದೆ. ತಂಪಿದ್ದಾಗ ಅದು ಬೆಳೀತದೆ, ಸೆಕೆಯಾದಾಗ ಬಿಸಿಯಾದಾಗ ಅದು ಏನಾಗ್ತದೆ ಅಂತ ಹೇಳಿದರೆ ಒಣಗಿ ಹೋಗುವಂಥದ್ದನ್ನು ನೋಡ್ತೇವೆ. ಅದನ್ನೇ ಇಲ್ಲಿ ವಾಕ್ಯದಲ್ಲಿ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಅನೇಕರು ಹಿಂಜರಿದು ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅನೇಕರನ್ನ ಹಿಡಿದು ಕೊಡುವಂಥವ್ರಾಗ್ತಾರೆ. ಈಗ ನೋಡಿ, ನಮ್ಮ ಸಂಗಡ ಇರುವಂಥ ಅನೇಕರು, ಕ್ರಿಸ್ತ ನಂಬಿಕೆಯಲ್ಲಿ ಇರುವಂಥ ಅನೇಕರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದಂಥವರಾಗಿದ್ದಿರ್ಬೋದು ಅಥವಾ ಬೇರೆ ಯಾರೇ ಆಗಿದ್ದಿರ್ಬೋದು. ನಿಜವಾದ ಹಿಂಸೆ ಬಂದರೆ ಕೆಲವೊಮ್ಮೆ ಅದರಲ್ಲಿ ಅಥವಾ ಅನೇಕರು ಬಿದ್ದು ಹೋಗಬಹುದು, ಆದರೆ ಬಿದ್ದು ಹೋಗಬಾರದು. ದೇವರ ವಾಕ್ಯ ಹೇಳ್ತದೆ ಬಿದ್ದು ಹೋಗ್ಬೋದು, ನಾಳೆ ನಮ್ಮನ್ನು ಹಿಡಿದು ಕೊಡುವಂಥವ್ರಾಗ್ಬೋದು. ಓ, ಇವನು ಪ್ರಾರ್ಥನೆ ಮಾಡ್ತಾನೆ, ಇವನು ಯೇಸು ಸ್ವಾಮಿ ಬಗ್ಗೆ ಬೋಧನೆ ಮಾಡ್ತಾನೆ, ನನಗೆ ಗೊತ್ತುಂಟು ಚೆನ್ನಾಗಿ. ನೋಡ್ರಿ, ಸೈತಾನ ಅಂಥವ್ರನ್ನ ಸರಿಯಾಗಿ ಕೈಗೆ ತೆಗೆದುಕೊಂಡು ಅವನಿಗೆ ಹಣದ ಆಸೆ ತೋರಿಸ್ತಾನೆ. ನೀನು ಅಷ್ಟು ದಿನ ಅಲ್ಲಿ ಪ್ರಾರ್ಥನೆ ಹೋಗಿ ನಿನಗೇನು ಸಿಕ್ತು, ನೀನು ಈ ಮನೆ ಸಿಗ್ತಾ, ಬಿಲ್ಡಿಂಗ್ ಸಿಗ್ತಾ. ನೋಡಿ, ಈ ಕಾಲದಲ್ಲಿ ಮತ್ತೊಂದು ಪ್ರಚಾರ ಕೂಡ ಇದೆ, ಕ್ರಿಸ್ತನನ್ನು ನಂಬುವವರಿಗೆ ಹಣ ಸಿಗ್ತದೆ, ಮನೆ ಸಿಗ್ತದೆ, ಬಿಲ್ಡಿಂಗ್ ಸಿಗ್ತದೆ, ಬಂಗ್ಲೆ ಸಿಗ್ತದೆ, ಕಾರ ಸಿಗ್ತದೆ ಅಂತಲ್ಲ. ಮತ್ತು ಯಾರಾದರೂ ಈ ಕೆಲಸ ಮಾಡೋರಿಗೆ ಅಮೆರಿಕದಿಂದ ಹಣ ಬರ್ತದಂತೆ ಅಲ್ಲ. ಈಗ ಅದು ಪ್ರಚಾರ ಕಡಿಮೆ ಆಗಿದೆ, ಅದು ಒಂದು 7-8-10 ವರ್ಷ ಹಿಂದೆವರೆಗೆ ಭಾಳ ಜೋರಾಗಿತ್ತು. ಈಗ ಭಾಳಷ್ಟು ಜನರಿಗೆ ಈ ವಿಷಯ ಎಲ್ಲ ಗೊತ್ತಾಗಿದೆ, ಎಲ್ಲಿಂದ ಹಣ ಬರೋದಿಲ್ಲ. ಯಾಕಂದರೆ ಹಣ ತರುವಂಥ ಮಾರ್ಗ ಯಾವುದು? ಹಡಗಿನಲ್ಲಿ ತರಲಿಕ್ಕೆ ಆಗ್ತದ, ವಿಮಾನದಲ್ಲಿ ತರಲಿಕ್ಕೆ ಆಗ್ತದ, ಏನು ಅಕೌಂಟ್ ಮೂಲಕ ತರಲಿಕ್ಕೆ ಆಗ್ತದೆ, ಬ್ಯಾಂಕ್ ಅಕೌಂಟ್ ಯಾವ ಇದ್ರ ಮೂಲಕ ಬಂದರೂ ಕೂಡ ಗೌರ್ಮೆಂಟಿಗೆ ಗೊತ್ತೇ ಆಗ್ತದೆ. ಹಡಗಿನಲ್ಲಿ ಬಂದರೆ ಅಲ್ಲಿ ಕೋಸ್ಟ್ ಗಾರ್ಡ್ ಇದ್ದಾರೆ, ಅವರು ಹಿಡಿತಾರೆ. ಅಲ್ಲಿ ಹಡಗು ಕಡೆಯಿಂದ ಏನು ಬಂದರನಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ವಿಮಾನದಲ್ಲಿ ತಂದರೆ ಏರ್ಪೋರ್ಟಲ್ಲಿ ಹಿಡಿತಾರೆ, ಹೇಗೆ ತರಲಿಕ್ಕೆ ಆಗ್ತದೆ? ಆದರೆ ಅನೇಕರು ಹಾಗೆ ನಂಬಿದ್ರು ಒಂದು ಕಾಲದಲ್ಲಿ. ಈಗ ಮತ್ತು ಅದಕ್ಕೆ ವಿರುದ್ಧವಾದಂಥ ಟೀಚಿಂಗ್, ಅಲ್ಲಿ ಹೋದರೆ ಏನು ಸಿಗ್ತದೆ, ನಿಮಗೆ ಏನು ಸಿಗಲ್ಲ, ನಾವು ನಿಮಗೆ ಜಾಸ್ತಿ ಕೊಡ್ತೇವೆ, ನಿನಗೆ ಮನೆ ಇಲ್ವಾ, ನಾವು ಕಟ್ಟಿಕೊಡ್ತೇವೆ, ಯಾಕೆ ಹೋಗ್ಬೇಕು ಪ್ರಾರ್ಥನೆಗೆ? ಮದುವೆ ಆಗಿಲ್ವಾ, ನಾವು ಮದುವೆ ಮಾಡಿಸ್ತೇವೆ, ಯಾಕೆ ಹೋಗ್ಬೇಕು ಪ್ರಾರ್ಥನೆಗೆ? ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಇಂಥ ವಿಚಾರಗಳು ಬದಲಾಗ್ತಾ ಇರ್ತವೆ. ಈಗೇನು ಮಾಡ್ತಾರೆ, ನಂಬಿಕೆಯಿಂದ ಹಿಂಜರಿದು ಹೋದಂಥವರಿಗೆ ಇಂಥವ್ರು ಹಿಡ್ಕೊಂಡು ಇವನಿಗೆ ಒಂದು ಮದುವೆ ಮಾಡಿಸ್ತಾರೆ, ಬೇಕಾದರೆ ಸ್ವಲ್ಪ ಹಣ ಕೊಡ್ತಾರೆ, ಬೇಕಾದರೆ ಎಲ್ಲ ಕೊಟ್ಕೊಂಡು, ನೋಡು ನೀನು ನಮ್ಮ ಜೊತೆ ಇದ್ದರೆ ನಿನಗೆ ಭಾಳ ಸಿಗ್ತದೆ, ನೀನೇನು ಮಾಡು, ಅವ್ರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡ್ತಾರೆ ತೋರಿಸಿಕೊಡು, ಅವರ ಲೀಡರ್ ಯಾರು ತೋರಿಸಿಕೊಡು, ಅವರ ನಾಯಕ ಯಾರು ತೋರಿಸಿಕೊಡ್ತಾರೆ. ಸ್ವಲ್ಪ ಅವರಿಗೆ ದುಡ್ಡು ಸಿಗ್ತದೆ, ಹಣ ಸಿಗ್ತದೆ. ಯೇಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅನೇಕರು ಹಿಂಜರಿದು ಹೋಗ್ತಾರೆ, ಒಬ್ಬರನ್ನೊಬ್ಬರು ತೋರಿಸಿಕೊಡ್ತಾರೆ. ಇಲ್ಲದಿದ್ದರೆ ಹಿಂಜರಿದು ಹೋದಂಥವರಿಗೆ ಅಲ್ಲಿ ಪೊಲೀಸ್ ಹಿಡಿದುಕೊಂಡು ಪೆಟ್ಟಾಗ್ತಾ ಇದ್ದಾರೆ ಅಂತ ತಗೊಳ್ಳಿ. ನಿನ್ನ ಲೀಡರ್ ಯಾರು ಹೇಳು, ಇಲ್ಲ ನಾನು ಹೇಳುವುದಿಲ್ಲ, ನೀನು ಎಲ್ಲಿ ಪ್ರಾರ್ಥನೆ ಹೋಗಿದ್ದೆ ಹೇಳುವುದಿಲ್ಲ. ಆದರೆ ಹಿಂಸೆ ತಾಳಲಿಕ್ಕೆ ಆಗದಂಥ ರೀತಿಯಲ್ಲಿ ಹಿಂಸೆ ಬಂದಾಗ ಲಾಸ್ಟಿಗೆ ಇಲ್ಲ ರೀ, ಇನ್ನು ಹೇಳ್ತೇನೆ ನೀನು ಹೊಡಿಬೇಡಿ ಅಂತ. ನೋಡಿ ಎಷ್ಟು ಸ್ಪಷ್ಟವಾಗಿ ಯೇಸ್ವಾಮಿ ಹೇಳಿದ್ದಾರೆ. ಇದು ಕೊನೆ ಕಾಲದಲ್ಲಿ ಪ್ರಪಂಚವ್ಯಾಪಿಯಾಗಿ ಇಂಥ ಕಾರ್ಯಗಳು ನಡೀತವೆ. ಒಂದು ಸಣ್ಣ ವಿರಾಮದ ನಂತರ ತಿರುಗಂಧಾವರ್ತಿ ನಿಮ್ಮನ್ನು ನಾವು ಸಂಧಿಸ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ತಿರುಗಂಧಾವರ್ತಿ ವಿರಾಮದ ನಂತರ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ವಿಜಯ ಅಬ್ರಾಹಂ ಪಾಸ್ಟ್ ಅವರಿದ್ದಾರೆ.
ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಸವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದರು. ಒಂದು ವೇಳೆ ಈಗ ನೀವು ಅಟೆಂಡ್ ಮಾಡೋದಾದರೆ ನಿಮ್ಮ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ತಿರುಗಿಸಿಕೊಳ್ಳ್ರಿ. ಪಾಸ್ಟ್ರೆ, ಇಲ್ಲಿ ಹಿಂಜರಿಕೆ ಅದರ ವಿಷಯವಾಗಿ ನೀವು ಮಾತಾಡ್ತಿದ್ದೀರಾ ಮತ್ತು ಹಿಡ್ಕೊಡುವಂಥ ವಿಷಯದಲ್ಲಿ ಮುಂದುವರೆದು ನೋಡಿ. ಅಂದರೆ ಅನೇಕರು ನಂಬಿಕೆಯಿಂದ ಹಿಂಜರಿದು ಹೋಗ್ತಾರೆ ಅಂತ ಈಗಾಗಲೇ ನಾವು ಕೆಲವು ಸಮಯದಿಂದ ನೋಡ್ತಾ ಬಂದಿದ್ದೇವೆ. ಮತ್ತು ಅನೇಕರು ಒಬ್ಬರನ್ನೊಬ್ಬರು ಹಿಡಿದು ಕೊಡ್ತಾರೆ. ಮೊದಲನೇದಾಗಿ ಹಿಂಜರಿದು ಹೋಗುವಂಥ ವ್ಯಕ್ತಿಗಳು ಹಿಡಿದು ಕೊಡುವಂಥ ವ್ಯಕ್ತಿಗಳಾಗಿ ಮಾರ್ಪಡ್ತಾ ಇರುವಂಥದ್ದನ್ನು ಚರಿತ್ರೆಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಪ್ರಪಂಚದಾದ್ಯಂತ ಈ ರೀತಿ ಒಂದು ಹಿಂಜರಿಯುವಿಕೆಯ ಕಾಲ ಅಥವಾ ನಂಬಿಕೆಯಿಂದ ಹಿಂಜರಿಯುವಂಥ ಒಂದು ದೊಡ್ಡ ಒಂದು ತರಂಗವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗಾಗಲೇ ಯುರೋಪು, ಅಮೇರಿಕಾ, ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿ ಮತ್ತು ಈ ನಮ್ಮ ದೇಶದಲ್ಲಿ ಕೂಡ ಅನೇಕರು ನಂಬಿಕೆಯಿಂದ ಹಿಂಜರಿದು ಹೋಗಿ ಲೋಕದ ಸುಖಭೋಗಗಳ ಹಿಂದೆ, ಲೋಕದ ಒಂದು ಸವಲತ್ತುಗಳ ಹಿಂದೆ, ಅಧಿಕಾರಗಳ ಹಿಂದೆ ಹೋಗ್ತಾ ಇರುವಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತೇಳಿದರೆ ಕಾಂಪ್ರಮೈಸ್ ಅಥವಾ ರಾಜಿ ಮಾಡಿಕೊಳ್ಳುವಂಥ ಒಂದು ಮನೋಭಾವನೆ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನೋಭಾವನೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಪಾಪದೊಂದಿಗೆ ಒಂದು ರಾಜಿ ಆಯಿತು, ಅಷ್ಟೆಲ್ಲ ನಾನು ಸ್ಟ್ರಿಕ್ಟಾಗಿ ಇರುವುದಿಲ್ಲ ಇನ್ನು ಮುಂದೆ, ಯಾಕಂದರೆ ಅಷ್ಟು ಸ್ಟ್ರಿಕ್ಟಾಗಿದ್ದರೆ ಎಲ್ಲರನ್ನ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಮತ್ತು ಇಷ್ಟೊಂದು ಸ್ಟ್ರಿಕ್ಟಾಗಿ ನಂಬಿಕೆಯಲ್ಲಿ ನಾನು ಇದ್ದರೆ ನನ್ನ ವರಮಾನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಇಷ್ಟೊಂದು ಸ್ಟ್ರಿಕ್ಟಾಗಿ ನಾನಿದ್ದರೆ ನನ್ನ ಒಂದು ನೌಕರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ನನಗೆ ಮೇಲಧಿಕಾರಿಗಳನ್ನು ಮೆಚ್ಚಿಸಲಿಕ್ಕೆ ಆಗಲ್ಲ. ಇಷ್ಟೊಂದು ನಂಬಿಕೆಯಲ್ಲಿ ನಾನು ಸ್ಟ್ರಿಕ್ಟಾಗಿದ್ದರೆ ನನಗೆ ಲಂಚ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಷ್ಟೊಂದು ನಂಬಿಕೆಯಲ್ಲಿ ಸ್ಟ್ರಿಕ್ಟಾಗಿದ್ದರೆ ನನ್ನ ಬಿಸ್ನೆಸ್ಸಲ್ಲಿ ನನಗೆ ಕಲಬೆರಕೆ ಮಾಡಲಿಕ್ಕೆ ಆಗುವುದಿಲ್ಲ. ಭಾಳ ಸ್ಟ್ರಿಕ್ಟಾಗಿದ್ದರೆ ನನಗೆ ಏನು ಅಂತ ಹೇಳ್ಬೋದು, ಕೊಳ್ಳೆ ಲಾಭ ಹೊಡಿಲಿಕ್ಕೆ ಆಗಲ್ಲ. ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಜನರು ನಂಬಿಕೆಯಿಂದ ಹಿಂಜರಿದು ಹೋಗುವಂಥದ್ದು ನೋಡಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಮೊದಲಿದ್ದ ಪ್ರೀತಿ ನಿನಗೆ ಈಗ ಇಲ್ಲ ಎಂಬುದಾಗಿ ನಿನ್ನ ಮೇಲೆ ಒಂದು ದೂರನ್ನು ಹೊರಿಸಬೇಕಾಗ್ತದೆ. ಅದು ಎಫೆಸದವರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಕಟಣೆ ಗ್ರಂಥದಲ್ಲಿ. ಅಂದರೆ ಎಫೆಸ ಸಭೆಯಲ್ಲಿದ್ದಂಥವ್ರಿಗೆ ಮೊದಲಿದ್ದ ಪ್ರೀತಿ ಅಂದರೆ ನೋಡಿ, ಮದುವೆ ಆದಂಥ ಆ ಸಮಯದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಎಂಥ ಪ್ರೀತಿ ಇರ್ತದೆ. ನಂತರದ ದಿನಗಳಲ್ಲಿ ಕೆಲವೊಬ್ಬರಲ್ಲಿ ಆ ಪ್ರೀತಿ ಸ್ವಲ್ಪ ಡೌನ್ ಆಗಿ ತಣ್ಣಗಾಗಿ ಹೋದಂಥ ರೀತಿಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂದರೆ ಕಡಿಮೆ ಆಗ್ತಾ ಹೋಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಆ ರೀತಿ ಹೋಗಬಾರದು. ಅದೇ ನೋಡಿ, ಕರ್ತನ ಕಡೆಗೆ ನಾವು ಬಂದಾಗ ಯೇಸು ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಸ್ವೀಕಾರ ಮಾಡಿ ರಕ್ಷಣೆ ಆ ಅನುಭವ ಹೊಂದಿಕೊಂಡಂಥ ಸಮಯದಲ್ಲಿ ಇದ್ದಂಥ ಪ್ರೀತಿ ಈಗ ನಮ್ಮ ಜೀವಿತದಲ್ಲಿ ಇದೆಯೋ ಎಂಬುದನ್ನು ನಾವು ಕೂಡ ನೋಡಿಕೊಳ್ಳಬೇಕು. ಅಂದರೆ ನಿಧಾನವಾಗಿ ಎಲ್ಲೋ ಪಂಚರ್ ಆಗ್ತಾ ಇದೆ, ಗಾಳಿ ನಿಧಾನವಾಗಿ ಟೈರ್ನಿಂದ ಹೊರಗಡೆ ಹೋಗ್ತಾ ಇದೆ. ಹೋದರೆ ಏನಾಗ್ತದೆ, ಗಾಳಿ ಪೂರ್ತಿಯಾಗಿ ಹೋದರೆ ವಾಹನ ಮುಂದಕ್ಕೆ ಚಲಿಸಲಿಕ್ಕೆ ಆಗಲ್ಲ. ಅಥವಾ ಜೀವನವೆಂಬ ನೌಕೆಯಲ್ಲಿ ಏನು ಬರ್ತಾ ಇದೆ ಅಂತೇಳಿದರೆ ನೀರು ಬರ್ತಾ ಇದೆ. ದೋಣಿ ಒಳಗಡೆ ನೀರು ಬಂದರೆ ಏನಾಗ್ತದೆ, ದೋಣಿ ನೀರಿನ ಒಳಗಡೆ ಮುಳುಗಿ ಹೋಗ್ತದೆ. ಲೋಕವೆಂಬ ಸಾಗರದಲ್ಲಿ ಆತ್ಮಿಕ ಜೀವಿತವೆಂಬ ದೋಣಿ ಮುಳುಗಿ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಆದರೆ ಎಲ್ಲಿವರೆಗೆ ದೋಣಿ ಒಳಗಡೆ ನೀರು ಬರಲ್ವೋ ಅಲ್ಲಿವರೆಗೆ ದೋಣಿ ಒಂದು ನೀರಿನ ಮೇಲೆ ತೇಲ್ತಾ ಇರ್ತದೆ. ಯಾವಾಗ ನೀರು ಒಳಗಡೆ ಬಂತು ಆವಾಗ ದೋಣಿ ಮುಳುಗ್ತದೆ. ಅಂದರೆ ನಮ್ಮ ಆತ್ಮಿಕ ಜೀವಿತದೊಳಗೆ ಲೋಕದ ಆಸೆಗಳು, ಲೋಕದ ಸುಖಭೋಗಗಳು ಯಾವಾಗ ನಮ್ಮ ಆತ್ಮಿಕ ಜೀವಿತದ ಒಳಗಡೆ ಬರ್ತದೆ, ನಮ್ಮ ನಂಬಿಕೆ ಏನಾಗ್ತದೆ, ಬಿದ್ದು ಹೋಗ್ತದೆ, ಕುಗ್ಗಿ ಹೋಗ್ತದೆ, ಅಥವಾ ನಂಬಿಕೆ ಕಡಿಮೆ ಆಗ್ತದೆ. ನೋಡಿರಿ, ಪೇತ್ರನ ಒಳಗಡೆ ಅಪನಂಬಿಕೆ ಬರಲಿಕ್ಕೆ ಶುರುವಾದಾಗ ಏನಾಗ್ತಾನೆ ಅಂತ ಹೇಳಿದ್ರೆ, ಪೇತ್ರ ನೀರಲ್ಲಿ ಮುಳುಗಲಿಕ್ಕೆ ಶುರುವಾಗ್ತಾನೆ. ಅವನು ಗ್ಲುಮ್ ಅಂತ ಮುಳುಗಿ ಹೋಗಲಿಲ್ಲ, ಅವನು ಮುಳುಗಲು ಪ್ರಾರಂಭಿಸಿದನು ಅಂತ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಅವನು ಪರಿಸರವನ್ನೆಲ್ಲ ನೋಡಿದ ಕೂಡಲೇ ಅವನಿಗೆ ಹೆದರಿಕೆ ಶುರುವಾಯಿತು. ಅಯ್ಯೋ, ನಾನು ಪೇತ್ರ, ಇದು ಸಮುದ್ರ, ನನ್ನಂಥ ಈ ಮನುಷ್ಯ ಸಮುದ್ರದ ಮೇಲೆ ನಡಿಲಿಕ್ಕಾಗುತ್ತಾ ಅಂತ. ಯೇಸು ಸ್ವಾಮಿಗೆ ಅವನೇ ಕೇಳಿದ್ದ, ನೀನು ಯೇಸುವೆ ಆಗಿದ್ದರೆ ಅಥವಾ ಗುರುವೇ ಆಗಿದ್ದರೆ ಸಮುದ್ರದ ಮೇಲೆ ನಡೆದುಕೊಂಡು ಬರಲಿಕ್ಕೆ ನನಗೆ ಅಪ್ಪಣೆ ಕೊಡು. ಆಯಿತು ಬಾ ಅಂತ ಹೇಳಿದ ಕೂಡಲೇ ಅವನು ಕಣ್ಣು ಮುಚ್ಚಿ ನಂಬಿ ಅವನು ನಡೆದು ಬಿಟ್ಟಿದ್ದವನು. ಅವನು ನಡೆದಿದ್ದ ಸ್ವಲ್ಪ ದೂರ, ಯೇಸುವಿನ ಮಾತನ್ನು ಮರೆತ, ಇವನು ಹೇಳಿದಂಥ ಅವನ ಕನ್ಫೆಷನ್ ಅರಿಕೆ ಮಾಡಿದ್ದ, ಯೇಸುವೆ ನೀನು ಆಗಿದ್ದರೆ ನನಗೆ ಬರಲಿಕ್ಕೆ ಅಪ್ಪಣೆ ಕೊಡು. ಆ ಕನ್ಫೆಷನ್ ಮರೆತಿದ್ದ.
ಯೇಸುವನ್ನು ಮರೆತ, ನಂಬಿಕೆ ಕಳೆದುಕೊಂಡು ಅವನು ಮುಳುಗಲಿಕ್ಕೆ ಶುರುವಾದ. ಇದೇ ಅಂತ್ಯಕಾಲದಲ್ಲಿ ನಡೆಯುವಂಥ ಒಂದು ಮುಖ್ಯವಾದಂಥ ಲಕ್ಷಣ. ಅಂದರೆ ಈಗ ಹೇಳುವುದಂತ ಹೇಳಿದರೆ, ಕೆಲವೊಂದು ಆಸೆ ಪಾಸೆಗಳಿಂದ ಬಿದ್ದು, ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಇನ್ನೊಂದು ಮುಂದೆ ಆಗುವಂಥ ಹಗೆತನ ಅಥವಾ ಅಂದರೆ ಒಂದು ಸಮಸ್ಯೆಗಳನ್ನು ಎದುರಿಸಲಾಗದ ಒಂದು ಮನೋಭಾವವುಳ್ಳವರಾಗಿ ಸಹ ಅನೇಕರು ಬಿದ್ದು ಹೋಗ್ತಾರೆ. ಅಂದರೆ ಒಂದು ಆಸೆ, ನೀವು ಹೇಳಿದಾಗೆ ಆಶಾಪಾಶಗಳಿಗೆ, ಅಂದರೆ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಅಥವಾ ನೌಕರಿಯಲ್ಲಿ, ಬಿಸ್ನೆಸ್ಸಲ್ಲಿ ಸಿಗತಕ್ಕಂಥ ಲಾಭ, ಪ್ರಮೋಷನ್, ಅಥವಾ ಅಲ್ಲಿ ಬರತಕ್ಕಂಥ ಲೌಕಿಕವಾದ ಭೌತಿಕವಾದಂಥ ಲಾಭಗಳಿಗಾಗಿ ಅನೇಕರು ನಂಬಿಕೆಯೊಂದಿಗೆ, ನಂಬಿಕೆಯ ಜೀವಿತ ಮತ್ತು ಲೋಕದೊಂದಿಗೆ ಒಂದು ಕಾಂಪ್ರಮೈಸ್, ಹೊಂದಾಣಿಕೆಯನ್ನು ಮಾಡಿಕೊಂಡು, ಲೋಕ ಸ್ವಲ್ಪ ಒಳಗಡೆ ಬಂದರೂ ಪರವಾಗಿಲ್ಲ, ನನಗೆ ಲೋಕದಲ್ಲಿ ಸುಖವಾಗಿ ಜೀವನ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ತಾರೆ. ನೋಡಿ, ಅದನ್ನೇ ವಾಕ್ಯದಲ್ಲಿ ನೋಡ್ತೇವೆ. ಏಷಾವ ಏನು ಮಾಡ್ತಾನೆ, ಒಂದು ಹೊತ್ತಿನ ಊಟಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಚೊಚ್ಚಲುತನದ ಹಕ್ಕನ್ನು ಕಳೆದುಕೊಳ್ತಾನೆ. ಅಥವಾ ಅವನು ಕಳೆದುಕೊಳ್ತಾನೆ ಅಂತಲ್ಲ, ಅವನು ಸ್ವತಃ ಅದನ್ನು ಬಿಟ್ಟು ಕೊಡ್ತಾನೆ. ಹೌದು. ಈಗ ಯಾರೋ ಮೋಸ ಮಾಡಿ ಪಡೆದುಕೊಂಡ್ರು ಅಂತ ಹೇಳೋದಕ್ಕಿಂತ, ಯಾಕೋ ಅವನಿಗೆ ಮೋಸ ಮಾಡಿ ಪಡೆದುಕೊಳ್ಳಿಲ್ಲ, ಆ್ಯಕ್ಚುಲಿ ಅವನು ಆಫರ್ ಮಾಡಿ ಕೇಳ್ತಾನೆ, ಊಟ ಕೊಡ್ತೇನೆ, ಅದು ಕೊಡ್ತೀಯಾ ಅಂತ. ಇವನಾಗಿ ಬಿಟ್ಟುಕೊಟ್ಟ. ಈ ಚೊಚ್ಚಲತನದ ಹಕ್ಕನ್ನು ತೆಗೆದುಕೊಂಡು ನನಗೇನು ಮಾಡಲಿಕ್ಕೆ ಆಗ್ತದೆ, ಇದೇನು ದೊಡ್ಡ ದೊಡ್ಡ ಹಕ್ಕ, ಇದೇನು ದೊಡ್ಡ ವಿಷಯನ ಇದು, ನನಗೆ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹೊಟ್ಟೆ ತುಂಬಬೇಕು. ಈಗ ಹೊಟ್ಟೆ ಹಸ್ದಿರೋದು ನನಗೆ ತಾಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಚೊಚ್ಚಲತನ ಏನು ದೊಡ್ಡ ವಿಷಯ ಅಂತ. ಆ ಹಕ್ಕು ಭಾಳ ದೊಡ್ಡ ಹಕ್ಕಾಗಿತ್ತು. ಅವನು ಮುಂದೆ ಎಲ್ಲವನ್ನ ಕಳೆದುಕೊಳ್ತಾನೆ, ಅದರ ಮೇಲೆ ಅವನು ಎಲ್ಲವನ್ನ ಕಳೆದುಕೊಂಡವನು. ಆ ಒಂದು ಚೊಚ್ಚಲತನದ ಹಕ್ಕನ್ನು ಅವನು ಕಳೆದುಕೊಂಡಿದ್ದರಿಂದಲೇ ಅವನಿಗೆ ಸಿಗತಕ್ಕಂಥ ಭಾಳಷ್ಟು ಆಶೀರ್ವಾದಗಳು ಕಳೆದೋಯ್ದು ಅವನು. ಹಾಗೆ ದೇವರು ನಮ್ಮನ್ನು ಚೊಚ್ಚಲು ಮಕ್ಕಳಾಗಿ ಆರಿಸಿಕೊಂಡಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಿರಿಯ ಮಕ್ಕಳಾಗಿ ಪ್ರಪಂಚದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಒಂದು ಹೊತ್ತು ನಾವು ಊಟಕ್ಕಾಗಿ, ಒಂದು ಅತಿಥಿಗಾಗಿ. ನೋಡ್ರಿ, ದಾವಿದನ ಮನೆಗೆ ಒಬ್ಬ ಅತಿಥಿ ಬಂದ, ಅವನು ಆ ಅತಿಥಿಗೋಸ್ಕರ ಪಕ್ಕದ ಮನೆಯವನ ಕುರಿಯನ್ನು ಕೊಯ್ದ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ಆತ್ಮೀಕ ಅರ್ಥದಲ್ಲಿ, ಅವನು ಪಾಪ ಮಾಡ್ತಾನೆ. ಅದಕ್ಕೆ ಆತ್ಮೀಕ ಅರ್ಥದಲ್ಲಿ ಅದನ್ನು ಆ ರೀತಿ ಒಬ್ಬ ಅತಿಥಿಗೋಸ್ಕರ ಒಂದು ಹೊತ್ತಿನ ಒಂದು ಹೊತ್ತು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಅನೇಕರು ನಂಬಿಕೆಯನ್ನು ಬಿಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಅನೇಕರು ಹಣಕ್ಕೋಸ್ಕರ ನಂಬಿಕೆಯನ್ನು ಬಿಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಅದು ಯೂದನ ಬಗ್ಗೆ ನಾವು ನೋಡಿದ್ದೇವೆ. ಇನ್ನು ಅನನೀಯ ಮತ್ತು ಸಫೇರ ಎಂಬಂಥ ವಿಷಯಗಳನ್ನು ನಾವು ಇದರಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಹಣದ ವಿಷಯ ಬಂದಾಗ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನು ದೇಮ ಎಂಬಂಥ ಒಬ್ಬ ವ್ಯಕ್ತಿ ಇದ್ದಾನೆ. ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದನು ಅಂತ ಇವನು ಪೌಲನು ಹೇಳ್ತಾ ಇದ್ದಾನೆ. ಇನ್ನು ಕೊನೆಯ ಕಾಲದ ಸಭೆಯ ಒಂದು ಲಕ್ಷಣ ಲವೋದಿಕೀಯ ಸಭೆ. ಅವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಸಂಪನ್ನನು, ಯಾವ ಕೊರತೆ ಇಲ್ಲದವನು, ಈ ರೀತಿಯೆಲ್ಲ ಹೇಳಿಕೊಂಡು ದೇವರ ವಾಕ್ಯ ಹೇಳ್ತಾ ಇದ್ದೆ. ನೀನು ಐಶ್ವರ್ಯವಂತನು ಎಂದು ಹೇಳಿಕೊಂಡರೂ ನೀನು ಬಡವನಾಗಿದ್ದಿ, ನೀನು ನಗ್ನನಾಗಿದ್ದಿ, ಕುರುಡನಾಗಿದ್ದಿ ಎಂದು ನೀನು ತಿಳಿಯದೇ ಇದ್ದಿ ಅಂತ ದೇವರ ವಾಕ್ಯದಲ್ಲಿ. ಅಂದರೆ ಏನಾಗ್ತದೆ ಅಂತ ಹೇಳಿದರೆ, ಬಹಳಷ್ಟು ಜನರು ಕ್ರಿಸ್ತ ನಂಬಿಕೆಯಿಂದ ಅಂತ್ಯಕಾಲದಲ್ಲಿ ಲೋಕದ ಹಿಂದೆ ಹೋಗಿ ಬಿದ್ದು ಹೋಗ್ತಾರೆ. ಇನ್ನೊಂದು, ಹಿಂಸೆಗಳನ್ನು ನೆನೆಸಿಕೊಂಡು ಅಥವಾ ಹಿಂಸೆಗಳನ್ನು ತಾಳಲಿಕ್ಕೆ ಧೈರ್ಯ ಇಲ್ಲದೆ, ಆ ಹಿಂಸೆಗಳ ಮೂಲಕ ದಾಟಿ ಹೋಗುವಾಗ ಆ ಹಿಂಸೆಯಿಂದ ಉಂಟಾಗುವಂಥ ನೋವಿನಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಅನೇಕರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ ಎಂಬುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದಂತೂ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಬರ್ಬೋದು, ಬರಲಿಕ್ಕೆ ಸಾಧ್ಯತೆ ಉಂಟು ಅಂತಲ್ಲ, ಕಷ್ಟ ಉಂಟು. ಆದರೆ ಕಡೆಯವರೆಗೆ ತಾಳಿಕೊಳ್ಳುವನು ರಕ್ಷಣೆ ಹೊಂದಿಕೊಳ್ಳುವನು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಕಡೆಯವರೆಗೆ ತಾಳಿಕೊಳ್ಳು. ಲೋಕದಲ್ಲಿ ನಿಮ್ಗೆ ಕಷ್ಟ ಉಂಟು, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಮತ್ತೊಂದು ಕಡೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕಡೆಯವರೆಗೆ ತಾಳಿಕೊಳ್ಳುವನು. ನಾವು ಹಿಂಸೆ ತಾಳ್ಕೊಳ್ಳಿಕ್ಕೆ ಸಿದ್ಧರಿದ್ದರೆ, ಆ ಹಿಂಸೆ ಮಧ್ಯದಲ್ಲಿ ದಾಟಿ ಹೋಗಲಿಕ್ಕೆ ನಾವು ಸಿದ್ಧರಿದ್ದರೆ, ಸಾಯಲಿಕ್ಕೆ ಕೂಡ ನಾವು ಸಿದ್ಧರಿದ್ದರೆ, ನಾವು ರಕ್ಷಣೆಯನ್ನು ಖಚಿತವಾಗಿ ಹೊಂದಿಕೊಳ್ಳುತ್ತೇವೆ ಅಂತ. ನಾವು ರಕ್ಷಣೆ ಹೊಂದಿದ್ದೇವೆ, ಅದು ನಿಜ. ಆದರೆ ಪ್ರತಿದಿನವೂ ನಾವು ರಕ್ಷಣೆ ಹೊಂದುತ್ತಲೇ ಇರಬೇಕು. ಹಾಗಾದರೆ ಒಂದು ದಿನ ರಕ್ಷಣೆಗೆ 3 ಕಾಲಗಳಿದ್ದಾವೆ. ಒಂದು ಪಾಸ್ಟ್ ಟೆನ್ಸ್, ನಾವು ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಕಂಡುಕೊಂಡು, ರಕ್ಷಕನಾಗಿ ನಂಬಿಕೊಂಡು, ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೇವೆ. ಆವಾಗ ಏನಾಗಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ. ಇನ್ನು ಅನುದಿನ ಜೀವಿತದಲ್ಲಿ ನಾವು ರಕ್ಷಣೆ ಹೊಂದುತ್ತಾನೆ ಇರಬೇಕು. ಯಾಕಂದರೆ ಪಾಪಗಳು, ತಪ್ಪುಗಳು ನಮ್ಮ ಜೀವಿತದಲ್ಲಿ ಸಂಭವಿಸುವಾಗ ಅವುಗಳಿಗಾಗಿ ಪಶ್ಚಾತ್ತಾಪಟ್ಟು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ಮತ್ತು 3ನೇದಾಗಿ, ನಾವು ಆ ಒಂದು ಅನುಭವದಲ್ಲಿ ಮುಂದುವರಿಯೋದಾದರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಶಾಶ್ವತವಾದಂಥ ರಕ್ಷಣೆಯನ್ನು ಹೊಂದಿಬಿಡ್ತೇವೆ.
ಆದರೆ ಈ ಹಿಂಸೆ, ಕಷ್ಟ, ಕೊರತೆ ಇವುಗಳನ್ನು ನೋಡಿಕೊಂಡು ನಂಬಿಕೆಯನ್ನು ಕಳೆದುಕೊಂಡ್ರೆ ಅವನು ಭ್ರಷ್ಟನಾಗ್ತಾನೆ, ಕ್ರಿಸ್ತನಿಂದ ದೂರ ಹೋಗ್ತಾನೆ, ತಪ್ಪಿ ಹೋಗ್ತಾನೆ. ಇದು ಅಂತ್ಯಕಾಲದಲ್ಲಿ ಬಹಳಷ್ಟು ನಡೀತದೆ. ಒಂದು ಲೋಕದ ಸುಖ ಭೋಗ, ಲೋಕದ ಸುಖ ಸೌಕರ್ಯ, ಸಂಪತ್ತಿಗಾಗಿ, ಆಸ್ತಿಗಾಗಿ, ಹಣ ಗಳಿಕೆಗಾಗಿ ಅನೇಕರು ನಂಬಿಕೆ ಬಿಡ್ತಾರೆ. ಅನೇಕರು ಹಿಂಸೆಗಳನ್ನು ನೋಡಿಕೊಂಡು, ಸರ್ಕಾರದ ಕಾಯ್ದೆಗಳನ್ನು ನೋಡಿಕೊಂಡು, ಅಥವಾ ಸುವಾರ್ತೆಯ ವಿರೋಧ ಮಾಡುವಂಥ ಸಂಘಟನೆಗಳ ಬೆದರಿಕೆಗಳಿಗಾಗಿ, ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಂದೆ ತಾಯಿ ಹೇಳ್ತಾರೆ, ನೋಡು ನೀನು ಕರ್ತನನ್ನು ನಂಬಿದರೆ, ಯೇಸುವನ್ನು ನಂಬಿ ಆ ಬೈಬಲ್ ಹಿಡ್ಕೊಂಡು ಹೋಗೋದಾದರೆ ನಿನಗೆ ಆಸ್ತಿ ಕೊಡಲ್ಲ, ಪಾಲು ಕೊಡಲ್ಲ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ, ನೋಡು ಯೇಸುವನ್ನು ನಂಬಿದರೆ ನಿನಗೆ ಮದುವೆನೇ ಆಗೋದಿಲ್ಲ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ, ಯೇಸುವನ್ನು ನಂಬಿ ನೀನು ಹಿಂಬಾಲಿಸಿದರೆ ನಿನ್ನ ನೌಕರಿಯಲ್ಲಿ ನಿನಗೆ ಪ್ರಮೋಷನ್ ಸಿಗುವುದಿಲ್ಲ. ನೋಡಿ, ಇಂಥದ್ದೆಲ್ಲ ನೋಡಿಕೊಂಡು ಕರ್ತನನ್ನು ಬಿಡುವಂಥವ್ರು ಬಹಳ ಜನ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಯೇಸುಗಿಂತಲೂ ಮುಖ್ಯ ಅವರ ಏನು ಪ್ರೇಮ ಪ್ರಕರಣಗಳು ಇರ್ತವೆ. ಕೆಲವು ಹುಡುಗರಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಇರ್ತದೆ, ಅದಕ್ಕೆ ಯೇಸು ಬೇಡ. ಇನ್ನು ಕೆಲವೊಬ್ಬರಿಗೆ ಹುಡುಗಿಗೆ ಹುಡುಗರ ಮೇಲೆ ಏನೋ ಪ್ರೀತಿ ಇರ್ತದೆ, ಅವ್ರು ನಂಬಿದವರೇ. ಈಗ ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಯೇಸುವನ್ನು ಬಿಡ್ತಾ ಇದ್ದಾರೆ. ಇಂಥವುಗಳು ಕೊನೆ ಕಾಲದಲ್ಲಿ ಬಹಳವಾಗ್ತದೆ. ಮತ್ತು ಯೇಸು ಹೇಳ್ತಾರೆ, ಇಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಬ್ಬರನ್ನೊಬ್ಬರು ಹಿಡಿದು ಕೊಡ್ತಾರೆ, ತೋರಿಸಿ ಕೊಡ್ತಾರೆ. ಮತ್ತು ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಈಗ ಕೊನೆ ಕಾಲದ ಬಹಳ ಪ್ರಮುಖವಾದ ಲಕ್ಷಣಗಳಲ್ಲಿ ಒಂದು ನಂಬಿಕೆಯಿಂದ ಹಿಂಜರಿದು ಹೋಗುವಂಥದ್ದು ಒಂದು ಮುಖ್ಯ ವಿಷಯವಾಗಿರುವಾಗಲೇ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಾರೆ. ಈ ಸ್ವಾಮಿ ಏನಂತ ಹೇಳಿದ್ದಾರೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ ಹೇಳಿದ್ದಾರೆ. ಇದಕ್ಕೆ ತದ್ವಿರುದ್ಧವಾದಂಥ ರೀತಿಯಲ್ಲಿ ಕೊನೆ ಕಾಲದಲ್ಲಿ ನಡೀತದೆ. ನೋಡಿ, ಅದಕ್ಕೆ ಮುಂದಿನ ಭಾಗದಲ್ಲಿ ಈ ರೀತಿಯಾಗಿ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಬಹು ಜನರ ಅಧರ್ಮವು ಹೆಚ್ಚಾಗೋದ್ರಿಂದ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗುವುದು. ಅದೊಂದು ಭಾಳ ದೊಡ್ಡ ವಿಷಯ. ಅದನ್ನು ಮುಂದಿನ ಸಂಚಿಕೆಗಳು ನಮಗೆ ನೋಡಲಿಕ್ಕೆ ಆಗ್ತದೆ. ಇಲ್ಲಿ ನೋಡುವಂಥ ವಿಷಯ, ಪ್ರೀತಿಸಿರಿ ಎಂಬುದಾಗಿ ಹೇಳಿ ಯೇಸ್ವಾಮಿ ಹೇಳಿದ್ದಾರೆ. ನೀವು ಪರಸ್ಪರ ಪ್ರೀತಿಸುವುದರಿಂದಲೇ ಏನಾಗ್ತದೆ ಅಂತ ಹೇಳಿದರೆ, ನೀವು ನನ್ನ ಶಿಷ್ಯರು ಎಂದು ಲೋಕವು ನಿಮ್ಮನ್ನು ತಿಳಿದುಕೊಳ್ತದೆ. ಕೊನೆ ಕಾಲದಲ್ಲಿ ಏನಾಗ್ತದೆ, ಒಬ್ಬರನ್ನೊಬ್ಬರು ದ್ವೇಷಿಸುವರು. ನೋಡಿ, ಇದನ್ನು ಕ್ರಿಸ್ತನ ಮಾರ್ಗಕ್ಕೆ ನಾವು ಬರೋಣ. ಈ ಸೇವಕರಿಗೆ ಆ ಸೇವಕರನ್ನ ಕಂಡ್ರೆ ಕೆಲವೊಮ್ಮೆ ಆಗಲ್ಲ. ಈ ಸಭೆಯವರಿಗೆ ಆ ಸಭೆಯವ್ರನ್ನ ಕಂಡ್ರೆ ಕೆಲವೊಮ್ಮೆ ಆಗಲ್ಲ. ಸಭೆ ಬೆಳಿಬೇಕು, ಆದರೆ ಉದ್ದೇಶ ಏನಿರುತ್ತೆ, ನನ್ನದೇ ಸಭೆ ಬೆಳಿಬೇಕು, ಕ್ರಿಸ್ತನ ಸಭೆ ಬೆಳಿಬೇಕು ಅನ್ನುವಂಥದ್ದಲ್ಲ. ಪಕ್ಕದಲ್ಲಿರೋ ಸಭೆ ಮುರಿದ್ರೂ ಕೂಡ ನನ್ನ ಸಭೆ ಏನಾಗಬೇಕು, ಬೆಳಿಬೇಕು. ಅಲ್ಲಿನ ಜನ ಎಲ್ಲ ಇಲ್ಲಿ ಬರಬೇಕು, ಅಲ್ಲಿ ಖಾಲಿ ಬೀಳಬೇಕು, ನನ್ನ ಸಭೆ ಬೆಳಿಬೇಕು. ಇದು ಒಳಗೆ. ಇನ್ನು ಹೊರಗಿನ ವಿಷಯಕ್ಕೆ ಬರುವಾಗ, ಪ್ರೀತಿ ಈಗ ಏನಾಗಿದೆ, ಪುಸ್ತಕದಲ್ಲಿ ಓದುವಂಥ ಒಂದು ವಿಷಯ ಆಗಿಬಿಟ್ಟಿದೆ ಹೊರತು ಪ್ರಾಕ್ಟಿಕಲ್ ಲೈಫಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾರನ್ನ ಕೊಂದರೂ ಕೂಡ ಪರವಾಗಿಲ್ಲ, ನನಗೆ ಹಣ ಸಂಪಾದನೆ ಮಾಡಬೇಕು. ಯಾವ ಕಲಬೆರಕೆ ಮಾಡಿ ಯಾರ ಮಕ್ಕಳಿಗೆ ಎಂಥ ವಿಷ ಹಾಕಿದರೂ ಪರವಾಗಿಲ್ಲ. ಈಗ ನೋಡಿ, ಬೆಳೆ ಬೆಳೆಯುವಂಥದ್ದು, ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು, ಡೂಪ್ಲಿಕೇಟ್ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ, ಡೂಪ್ಲಿಕೇಟ್ ಮದ್ದುಗಳು. ನಾವು ಮೆಡಿಕಲ್ ಸ್ಟೋರ್ಗಳಲ್ಲಿ ತೆಗೆದುಕೊಳ್ಳುವಂಥ ಮದ್ದುಗಳಲ್ಲೇ ಭಾಳಷ್ಟು ಡೂಪ್ಲಿಕೇಟ್ ಇದ್ದಾವೆ. ಆರೋಗ್ಯಕ್ಕಾಗಿ ಒಳ್ಳೆಯ ಮದ್ದುಗಳನ್ನು ಕಂಡುಹಿಡಿಯಲಿಕ್ಕೆ ದೇವರು ಬುದ್ಧಿ ಕೊಟ್ಟರು. ಈಗ ಅದನ್ನೇ ಡೂಪ್ಲಿಕೇಟ್ ಮಾಡಿ ಅನೇಕರ ಜೀವ ತೆಗಿತಾ ಇದ್ದಾರೆ. ಇನ್ನು ಆಸ್ಪತ್ರೆಗಳನ್ನು ನೋಡಿ, ಸೇವೆಗಾಗಿ ಸೇವೆ ಮಾಡತಕ್ಕಂಥ ಆಸ್ಪತ್ರೆಗಳು ಏನಾಗಿದ್ದಾವೆ, ಈಗ ಬಿಸ್ನೆಸ್ ಮಾಡುವಂಥ ಸ್ಥಳಗಳಾಗಿ ಮಾರ್ಪಟ್ಟಿದ್ದಾವೆ. ಬರೀ ಬಿಸ್ನೆಸ್. ಯಾರು ಸತ್ರೂ ಪರವಾಗಿಲ್ಲ, ಯಾರನ್ನ ಕೊಂದರೂ ಪರವಾಗಿಲ್ಲ, ಕಿಡ್ನಿ ತೆಗೆದ್ರೂ ಪರವಾಗಿಲ್ಲ, ಹೆರಿಗೆಗೆ ಹೋದರೆ ಲಕ್ಷ ರೂಪಾಯಿ ತಗೊಳ್ತಾರೆ. ಇನ್ನು ಆಪ್ರೇಷನ್ ಮಾಡಬಾರ್ದಂಥ ವಿಷಯ ಆಗಿದ್ದರೆ ಆಪ್ರೇಷನ್ ಮಾಡ್ತಾರೆ ಅಂತ ತೋರಿಸ್ಕೊಂಡು ಏನು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಪಡೆದುಕೊಳ್ತಾರೆ. ಸತ್ರು ಬದುಕಿದ್ರೂ ದುಡ್ಡು ಕೊಡಲೇಬೇಕು. ಅದು ಎಷ್ಟು ಕೊಡಬೇಕು, ಲಕ್ಷಾಂತರ ಕೋಟ್ಯಾಂತರ ಕೊಡಬೇಕು, ಲಕ್ಷಾಂತರ ರೂಪಾಯಿ ಕೊಡಬೇಕು. ಅಂದರೆ ಈಗ ಪ್ರೀತಿ ತೋರಿಸತಕ್ಕಂಥ ಸ್ಥಳಗಳೆಲ್ಲ ಏನಾಗಿದೆ ಅಂತ ಹೇಳಿದರೆ ವ್ಯಾಪಾರಿ ಕೇಂದ್ರಗಳಾಗಿ ಬಿಟ್ಟಿದ್ದಾವೆ. ಮತ್ತೊಂದು ದ್ವೇಷ. ಯಾರಿಗೂ ಯಾರ ಮೇಲೂ ಪ್ರೀತಿ ಇಲ್ಲ. ಈಗ ನೋಡ್ತೇವೆ, ಸಭೆಯಲ್ಲಾಗಲಿ, ದೇಶದಲ್ಲಾಗಲಿ, ರಾಜಕೀಯದಲ್ಲಾಗಲಿ, ಬಿಸ್ನೆಸ್ನಲ್ಲಾಗಲಿ ಎಲ್ಲ ಕಡೆ ದ್ವೇಷ ರಾಜಕಾರಣ ಅಂತ ಈಗೊಂದು ಪ್ರಸಿದ್ಧ ವರ್ಡ್ ಕೂಡ ಹುಡ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ದ್ವೇಷ. ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಾರೆ. ಈ ಜಾತಿಯವನಿಗೆ ಕಂಡ್ರೆ ಆ ಜಾತಿಯವನಿಗೆ ದ್ವೇಷ, ಆ ಭಾಷೆಯವನಿಗೆ ಕಂಡ್ರೆ ಈ ಭಾಷೆಯವನಿಗೆ ದ್ವೇಷ, ಈ ಬಣ್ಣದವನನ್ನು ಕಂಡ್ರೆ ಆ ಬಣ್ಣದವನಿಗೆ ದ್ವೇಷ. ನೋಡಿ, ಎಲ್ಲ ಕಡೆ ದ್ವೇಷ ತುಂಬಿಕೊಂಡಂಥ ಒಂದು ಸಮಯ ಇದು ಅಂತ್ಯಕಾಲ ಎಂಬುದಾಗಿ. ಅದನ್ನೇ ನಾವು ಅನೇಕ ವಿಷಯಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಂಬಿಕೆಯಿಂದ ಹಿಂಜರಿದು ಹೋಗ್ತಾರೆ.
ಅದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲಿದ್ದ ಪ್ರೀತಿ ಈಗ ವಿಶ್ವಾಸಿಗಳಲ್ಲಿ ಕಾಣಿಸ್ತಾ ಇಲ್ಲ. ಅಥವಾ ಈಗ ನಂಬಿಕೆಗೆ ಬಂದು ಒಳ್ಳೆ ಪ್ರೀತಿ ಇರುವಂಥ ನಂಬಿಕೆ ಇರುವಂಥ ವ್ಯಕ್ತಿ ಸ್ವಲ್ಪ ದಿನಗಳಲ್ಲಿ ಲೋಕದ ಸುಖ ಭೋಗ, ಲೋಕದ ಒಂದು ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಲೋಕ ಒಳಗಡೆ ಬರ್ತಾ ಇದೆ, ಪಾಪ ಒಳಗಡೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ, ಪ್ರೀತಿ ಅವನಿಗೆ ಕಡಿಮೆ ಆಗ್ತಾ ಇದೆ. ನೋಡಿ, ಕಾಯಿನ ಮತ್ತು ಹೆಬೇಲ ಅವರ ವಿಷಯ ಕೂಡ ಇದರಲ್ಲೇ ನಾವು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಏನಾಗ್ತದೆ, ಹೆಬೇಲ್ನ ಆರಾಧನೆಯನ್ನು ದೇವರು ಮೆಚ್ಚುತ್ತಾನೆ, ಕಾಯಿನ ಆರಾಧನೆಯನ್ನು ದೇವರು ಮೆಚ್ಚಲ್ಲ. ಯಾಕಂತೇಳಿದರೆ ಅವನು ಸಭೆಯಲ್ಲಿ ಇದ್ದ ವ್ಯಕ್ತಿಯಾಗಿದ್ದರೂ ಕೂಡ ಅವನಲ್ಲಿ ಮಾನಸಾಂತರ ಸರಿಯಾಗಿರಲಿಲ್ಲ. ಈಗ ಸಭೆಯಲ್ಲಿ ಏನಾಗ್ತಾ ಇದೆ ಅಂತೇಳಿದರೆ, ಯಾರು ದೇವರಲ್ಲಿ ನಂಬಿಗಸ್ತರಾಗಿ ಉಳಿತಾ ಇದ್ದಾರೆ, ಅವ್ರನ್ನ ದೇವರಲ್ಲಿ ಇಟ್ಟಂಥ ನಂಬಿಗಸ್ತಿಕೆ, ಆ ಒಂದು ಸಮರ್ಪಣೆಯನ್ನು ಕಳೆದುಕೊಂಡಂಥವರು ದ್ವೇಷ ಮಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲ ಕೊನೆ ಕಾಲದ ಪ್ರಮುಖವಾದಂಥ ಲಕ್ಷಣಗಳು ಎಂಬುದಾಗಿ ನಮಗೆ ಕಂಡುಕೊಳ್ಳಿಕ್ಕೆ ಆಗ್ತದೆ. ಮತ್ತು ಅನೇಕರು ಒಬ್ಬರನ್ನೊಬ್ಬರು ಹಿಡಿದು ಕೊಡ್ತಾರೆ, ತೋರಿಸಿಕೊಡ್ತಾರೆ, ಮೋಸಗಾರರಾಗ್ತಾರೆ, ವಂಚಕರಾಗ್ತಾರೆ, ಹಿಡಿದು ಕೊಡುವವರಾಗ್ತಾ ಇದ್ದಾರೆ, ಮತ್ತು ಒಬ್ಬರನ್ನೊಬ್ಬರು ದ್ವೇಷಿಸುವಂಥವ್ರು. ಇದೆಲ್ಲ ಕೊನೆ ಕಾಲದ ಲಕ್ಷಣಗಳು. ಅದಕ್ಕೆ ಅಂತ್ಯಕಾಲದಲ್ಲಿ ಕಠಿಣ ದಿನಗಳು ಬರ್ತವೆ ಎಂಬುದನ್ನು ಪೌಲನು ತಿಮೋಥೆಯನಿಗೆ ಬರೀತಾ ಇದ್ದಾನೆ. ಅಲ್ಲಿ ಸ್ಪಷ್ಟವಾಗಿ ಇದರ ಬಗ್ಗೆ, ಸ್ವಭಾವಗಳ ಬಗ್ಗೆ ಸ್ಪಷ್ಟವಾಗಿ ಬರೀಲಾಗ್ತಾ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಇರುವಂಥ ಸಭೆಯನ್ನು, ಜಗತ್ತಿನಾದ್ಯಂತ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡುವಾಗ ಈ ಮಾತುಗಳು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದ್ದಾವೆ. ಎಲ್ಲ ಕಾಲಕ್ಕಿಂತ ಈಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ನೋಡಿ, ಒಂದು 50 ವರ್ಷದ ಹಿಂದಿನವರೆಗೆ ನಾವು ನೋಡೋದಾದರೆ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುತ್ತಿದ್ದಂಥವರ ಸಂಖ್ಯೆ ಬಹಳ ಕಡಿಮೆ. ಯುರೋಪ್ ಖಂಡಕ್ಕೆ ಹೋಗಿ, ಅಮೇರಿಕ ಖಂಡಕ್ಕೆ ಹೋಗಿ, ಅಲ್ಲೆಲ್ಲ ಸಭೆಗಳಿಗೆ ಹೋಗುವಂಥವರು 100 ಜನ ಇದ್ದರೆ 100ಕ್ಕೆ 60, 70, 80, 90% ಜನರು ಸಭೆಗೆ ಹೋಗ್ತಾಯಿದ್ರು ಆ ಕಾಲದಲ್ಲಿ. ಏನೋ ಅಪರೂಪಕ್ಕೆ ಕೆಲವೊಬ್ಬರಿಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅಂಥವ್ರು ಮಾತ್ರ ಹೋಗದೇ ಇದ್ದರೆ ಉಳಿದಂಥವ್ರು ಎಲ್ಲರೂ ಸಭೆಗಳಿಗೆ ಆರಾಧನೆಗೆ ಹೋಗ್ತಾಯಿದ್ರು. ಅವರು ನಾಮಧೇಯ ಕ್ರೈಸ್ತರಾಗಿದ್ದಿರ್ಬೋದು ಅಥವಾ ನಿಜವಾಗಿ ರಕ್ಷಣೆ ಹೊಂದಿದಂಥ ಕ್ರೈಸ್ತರಾಗಿದ್ದಿರ್ಬೋದು, ಸಭೆಗಳಿಗೆ ಹೋಗ್ತಾಯಿದ್ರು. ಈಗ ನೋಡಿ, 5%, 10%. ಇಂಗ್ಲೆಂಡ್, ಅಮೇರಿಕಾ ಥರ, ಕೆಲವು ಆಸ್ಟ್ರೇಲಿಯಾ ಥರ ಕೆಲವು ಇಂಗ್ಲೀಷ್ ದೇಶಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇದೆ ಬಿಡಿ. ಆದರೂ ಅದು ಒಂದು 20-30% ಎಲ್ಲ ಹೋದರೆ ಹೋಗ್ಬೋದು. ಆದರೆ ಬೇರೆ ಕೆಲವು ದೇಶಗಳಲ್ಲಿ ಪೂರ್ತಿ ಕ್ರೈಸ್ತರೇ ಇರುವಂಥ, ಇನ್ನು ಬೇರೆ ಕೆಲವು ದೇಶಗಳಲ್ಲಿ 2%, 3%, 4% ಅಷ್ಟೇ. ಉಳಿದಂಥವರೆಲ್ಲ ನಂಬಿಕೆಯಿಂದ ದೂರ ಹೋಗಿದ್ದಾರೆ. ಮತ್ತು ರಕ್ಷಣೆ ಹೊಂದಿದವರಲ್ಲೇ ಭಾಳಷ್ಟು ಜನ ಬಿದ್ದು ಹೋಗ್ತಾ ಇದ್ದಾರೆ, ತಪ್ಪಾದ ಬೋಧನೆಗಳಿಗೆ ಹೋಗ್ತಾ ಇದ್ದಾರೆ, ದುರ್ಬೋಧನೆಗಳಿಗೆ ಹೋಗ್ತಾ ಇದ್ದಾರೆ, ಬಿಟ್ಟು ಬಂದಂಥ ಪಂಗಡಗಳಿಗೆ ಹಿಂದಿರುಗಿ ಹೋಗ್ತಾ ಇದ್ದಾರೆ, ಬಿಟ್ಟು ಬಂದಂಥ ಬೋಧನೆಗಳಿಗೆ ತಿರುಗಿ ಹೋಗ್ತಾ ಇದ್ದಾರೆ, ರಕ್ಷಣೆ ಯೇಸು ಕ್ರಿಸ್ತನ ಮೂಲಕ ಸಿಗುವಂಥ ರಕ್ಷಣೆಯಿಂದ ತಪ್ಪಿಸ್ತಾ ಇದ್ದಾರೆ. ಈಗೇನಾಗ್ತಾ ಇದ್ದಾರೆ, ಹಿಡಿದು ಕೊಡುವಂಥವ್ರು ಆಗ್ತಾ ಇದ್ದಾರೆ, ಮೋಸಗಾರರಾಗ್ತಾ ಇದ್ದಾರೆ. ಮತ್ತೆ ನೋಡ್ತಾ ಇದ್ದೀವಿ, ದ್ವೇಷವನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡುವಾಗ ನಮಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿದೆ. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ನಿಲ್ಲಬೇಕು ಅಂತೇಳಿದರೆ ನಾವು ನಂಬಿಕೆಯಲ್ಲಿ ಉಳಿಬೇಕು, ನಂಬಿಕೆಯಲ್ಲಿ ಇರಬೇಕು. ಜೀವ ಕೊಟ್ಟಾದರೂ ನಾವು ನಂಬಿಕೆಯಲ್ಲಿ, ಅದಕ್ಕೆ ದೇವರ ವಾಕ್ಯ, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ಜೀವದ ಕಿರೀಟವನ್ನು ನೀನು ಹೊಂದಿಕೊಳ್ಳುವೆ, ಜೀವದ ಜಯಮಾಲಿಕೆಯನ್ನು ಹೊಂದಿಕೊಳ್ಳುವೆ ಎಂಬುದಾಗಿ. ಸಾಯಬೇಕಾದರೂ, ಸಾಯುವಂಥ ಸಂದರ್ಭಗಳೇ ಬರ್ತಾವೆ, ಆದರೆ ನಂಬಿಕೆಯಲ್ಲಿ ಉಳಿ. ಲೋಕದಲ್ಲಿ ನಮ್ಮನ್ನು ನಂಬಿಕೆಯಿಂದ ಬೀಳಿಸುವಂಥ ಅನೇಕ ಪ್ರಚೋದನೆಗಳು, ಅನೇಕ ಆಶೆ ಆಮಿಷಗಳು ಸಹಿತ ನಮ್ಮ ಮುಂದೆ ತಂದು ಹಾಕ್ಬೋದು. ಆದರೆ ಏನು ಮಾಡೋದು? ಇವನು ಯೋಸೆಫ ಪಾಪದಿಂದ ಓಡಿ ಹೋಗ್ತಾನೆ, ನಂಬಿಕೆಯಲ್ಲಿ ಅವನು ಉಳಿತಾನೆ. ನಾವೇನು ಮಾಡೋಣ? ಪಾಪವನ್ನು ಬಿಟ್ಟು ಓಡಿ ಹೋಗೋಣ, ನಂಬಿಕೆಯಲ್ಲಿ ಉಳಿಬೇಕು, ನಂಬಿಕೆಯಲ್ಲಿ ಉಳಿಬೇಕು. ನಂಬಿಕೆಯ ತ್ಯಾಗ ಅಥವಾ ನಂಬಿಕೆಯಿಂದ ಭ್ರಷ್ಟರಾಗಬಾರದು. ಯಾಕಂದರೆ ಅನೇಕರು ನಂಬಿಕೆಯಿಂದ ಬಿದ್ದು ಹೋಗ್ತಾರೆ, ಅನೇಕರು ಹಿಂಜರಿದು ಹೋಗ್ತಾರೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಈ ಒಂದು ಕಾಲದಲ್ಲಿದ್ದೇವೆ. ಅದಕ್ಕೆ ನಾವು ಯೇಸು ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧರಾಗಬೇಕು. ಮತ್ತು ಪರಸ್ಪರ ನಾವೇನು ಮಾಡಬೇಕು? ಪ್ರೀತಿಸಬೇಕು. ಆ ಮೊದಲಿದ್ದ ಪ್ರೀತಿ ಕರ್ತನಲ್ಲಿಯೂ ದೇವರ ವಾಕ್ಯ ಅದಕ್ಕೆ ಹೇಳ್ತದೆ, ನಿನ್ನ ದೇವರಾಗಿರೋ ಕರ್ತನ ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯನ್ನು ಪ್ರೀತಿಸಬೇಕು. ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಬೇಕು. ನೆರೆಯವನು ಅಂತ ಬರುವಾಗ ನಿನ್ನ ವೈರಿಯನ್ನು ಕೂಡ ನೀನು ಅದರಲ್ಲಿ ಪ್ರೀತಿಸಬೇಕು. ನಿನ್ನ ಹೆಂಡತಿ, ಗಂಡ, ಮಕ್ಕಳು, ಸಭೆಯವರು, ಪಾಸ್ಟ್ರು ಎಲ್ಲರನ್ನ ನೀನೇನು ಮಾಡು? ಪ್ರೀತಿಸು. ಶತ್ರುವನ್ನು ಕೂಡ ನೀನು ಪ್ರೀತಿಸು. ಪ್ರೀತಿಯಲ್ಲಿ, ಮೊದಲಿದ್ದ ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥ ದ್ವೇಷವನ್ನು ಬಿಡಬೇಕು, ನಂಬಿಕೆಯಲ್ಲಿ ಉಳಿಬೇಕು, ಕರ್ತನಿಗೋಸ್ಕರ ಸಾಯಬೇಕಾದರೂ ನಂಬಿಗಸ್ತನಾಗಿರಬೇಕು. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆನೆಸ್ತೇನೆ. ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗುವಂಥ, ನಂಬಿಕೆಯಿಂದ ಬಿದ್ದು ಹೋಗುವಂಥ ವಿಷಯಗಳಲ್ಲಿ ದೇವ ಸೇವಕರು ನಮ್ಮ ಮಧ್ಯದಲ್ಲಿ ಬಹಳ ವಿಸ್ತಾರವಾಗಿ ನಮಗೆ ತಿಳಿಯಪಡಿಸಿದರು. ಒಂದು ವೇಳೆ ನಾವು ಎಲ್ಲಿಯೋ ಭಯಪಟ್ಟು ಅಥವಾ ಲೋಕದ ಆಸೆ ಪಾಸೆ ಪಾಪಗಳಿಗೆ ಬಿದ್ದು ನಾವು ಒಂದು ವೇಳೆ ನಂಬಿಕೆಯ ಬೀಳುವಂಥ ಸ್ಥಿತಿಯಲ್ಲಿ ನಮ್ಮಲ್ಲಿ ಇದ್ದಿರುವುದಾದರೆ ನಮ್ಮನ್ನು ತಿರುಗಿ ಪುನರ್ಸ್ಥಾಪಿಸುವಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ. ಇಲ್ಲದ್ರೆ ನಾವು ನಿಜವಾದ ರಕ್ಷಣೆಯನ್ನು ಕಳಕೊಳ್ಳಬೇಕಾಗಿ ಬರುವಂಥ ಸನ್ನಿವೇಶದಲ್ಲಿ ಇರಬೇಕಾಗ್ತದೆ ಪ್ರಿಯರೇ.
ನಾನು ಈ ಮೂಲಕವಾಗಿ ನಿಮಗೆ ಒಂದು ಪ್ರೋತ್ಸಾಹ ಪಡಿಸ್ತೇನೆ. ಒಂದು ವೇಳೆ ಯಾವುದೇ ಒಂದು ಸಂಗತಿಗಳಲ್ಲಿ ನೀವು ಸಿಲುಕಿರುವುದಾದರೆ, ನಂಬಿಕೆ ಭ್ರಷ್ಟರಾಗಿ ಅಥವಾ ನಂಬಿಕೆಯಿಂದ ಬಿದ್ದು ಹೋಗುವಂಥ ಅನುಭವಕ್ಕೆ ನೀವು ಬಂದಿರುವುದಾದರೆ, ನಿಮ್ಮನ್ನೇ ಕರ್ತನ ಕಡೆಗೆ ಒಪ್ಪಿಸಿಕೊಡ್ರಿ. ಕರ್ತನ ನಿಮ್ಮನ್ನು ತಿರುಗಿ ಪುನರ್ಸ್ಥಾಪಿಸುವುದಕ್ಕೆ ಕೃಪೆ ಕೊಡುವವನಾಗಿದ್ದಾನೆ. ತನ್ನ ಆತ್ಮನ ಅಭಿಷೇಕವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಪ್ರಿಯರೇ, ಒಂದು ವೇಳೆ ನೀವು ಬಿದ್ದು ಹೋದ ಅನುಭವದಲ್ಲಿ ಇರುವುದಾದರೆ ಸಹ ಇವತ್ತು ದೇವರು ನಿಮಗೆ ಒಂದು ಸದಾವಕಾಶ, ಈ ಹೊತ್ತು ಕಾಲ ಎಂಬಂಥ ಒಂದು ಅವಕಾಶ ನಿಮ್ಗೆ ಕೊಟ್ಟಿದ್ದಾನೆ ಯೇಸು ಸ್ವಾಮಿ. ದೇವಸೇವಕರು ನಮಗೆ ಬಹಳವಾಗಿ ಸವಿಸ್ತಾರವಾಗಿ ನಿಮಗೆ ಹೇಳಿದರು. ಒಂದು ವೇಳೆ ಅಂಥ ಅನುಭವದಲ್ಲಿ ಇರುವುದಾದರೆ ಅಲ್ಲೇ ನೀವು ಕರ್ತನಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿರಿ, ಪಶ್ಚಾತ್ತಾಪ ಪಡಿರಿ, ಮಾನಸಾಂತರ ಪಡಿರಿ, ಕರ್ತನ ಬರವಣಿಗೆಗೆ ನೀವು ಸಿದ್ಧಪಡಿಸಿರಿ. ಯಾಕಂದರೆ ಇದು ಅತಿ ಕೊನೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪಾಸ್ಟ್ರೇ, ನಮ್ಮ ಮಧ್ಯದಲ್ಲಿ ನೀವು ಬಂದು ನಂಬಿಕೆ ಅಂತ್ಯಕಾಲದ ಕುರಿತಾಗಿ ನಮಗೆ ಸವಿಸ್ತಾರವಾಗಿ ಹೇಳಿದ್ದೀರ. ಅನೇಕ ನಂಬಿಕೆಯ ಭ್ರಷ್ಟರಾಗುವವರ ವಿಷಯದಲ್ಲಿ ನೀವು ಆ ವಿಷಯಗಳನ್ನು ಹೇಳಿ ಅನೇಕರು ನಾನು ನೆನೆಸ್ತೇನೆ. ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೋಡ್ತಿರುವಂಥ ಅನೇಕರು ಬಿದ್ದು ಹೋದ ಅನುಭವದಲ್ಲಿರ್ಬೋದು. ಅವ್ರು ನೀವು ಬಲಪಡಿಸಿದ್ದೀರ, ತಿರುಗಿ ಅವರನ್ನು ಒಂದು ಧೈರ್ಯಪಡಿಸಿದ್ದೀರ. ಅಂದರೆ ಯಾವ ವಿಷಯಗಳಲ್ಲಿ ಬಿದ್ದು ಹೋಗಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ನೀವು ಒಂದು ವಿಸ್ತಾರವಾಗಿ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಬಂದು ಸವಿಸ್ತಾರವಾಗಿ ನಮಗೆ ಅಂತ್ಯಕಾಲದ ವಿಷಯವಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಆಶ್ರಯ ಟಿ ವಿ ಪರವಾಗಿ ಮತ್ತು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯ ಆಶ್ರಯ ಟಿ ವಿ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವವರೆಗೆ ನೀವು ತಪ್ಪದೆ ವೀಕ್ಷಿಸಿ ಆಶ್ರಯ ಟಿ ವಿ. ವಂದನೆಗಳೊಂದಿಗೆ.